ಆಕಾಶವಾಣಿ ಕಲಬುರಗಿ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಇದೇ ಜೂನ್ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ. ಈ ಕುರಿತು ಭಾಗವಹಿಸುತ್ತಾರೆ ಇಕ್ರಮ್ ಶರೀಫ್, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಕಲಬುರಗಿ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 295 987 ಹಾಗೂ 310105. ನಮ್ಮ ಎಸ್ಟಿಡಿ ಕ್ರಮಾಂಕ 08472. ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೀಗ ಆರಂಭ. ನಮಸ್ಕಾರ ಕೇಳುಗರೆ, ಕಲ್ಯಾಣವಾಣಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಇದೇ 30ರಿಂದ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ ಎಲ್ಲ ಮನೆ ಮನೆಗೂ ಭೇಟಿ ನೀಡ್ತಾ ಇದ್ದಾರೆ. ಈ ವಿಷಯ ಕುರಿತಂತೆ ಇವತ್ತು ನೀವು ಮಾಹಿತಿಯನ್ನು ಪಡಿಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಕಲಬುರಗಿಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದಂಥ ಶ್ರೀ ವಿಕ್ರಮ್ ಶರೀಫ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ. ಕೇಳುಗರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 2959887 ಹಾಗೂ 310105. ಇನ್ನು ಕಲಬುರಗಿ ಎಸ್ಟಿಡಿ ಕ್ರಮಾಂಕ ತಮಗೆ ಗೊತ್ತಿದೆ, 08472. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ನಾವು ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಳ್ಬೇಕಂತ ತಮಗೆ ಆಹ್ವಾನ ಮಾಡಿದ್ದೀವಿ. ಈ SIR ಪ್ರಕ್ರಿಯೆ ಅಂದರೆ ಮತದಾರರ ಪರಿಷ್ಕರಣೆ ವಿಶೇಷ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಸರ್? ಎಲ್ಲರಿಗೂ ಮೊಟ್ಟ ಮೊದಲನಾಗಿ ನಮಸ್ಕಾರ. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತಮಗೂ ಧನ್ಯವಾದಗಳು. ಭಾಳ ಪ್ರಮುಖವಾದ ಈ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದಿದೆ. ಸೊ ಈ ನಿಟ್ಟಿನಲ್ಲಿ ತಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಸೊ ಹಾಗಾಗಿ ಪ್ರಾರಂಭದಲ್ಲೇ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಸೊ ಸಂವಿಧಾನದ ಅನುಚ್ಛೇದ 324 ಮತ್ತು ಜನತಾ ಪ್ರಾತಿನಿಧ್ಯ ಅಧಿನಿಯಮ 1950 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ, ಇದರ ಅನುಸಾರ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು, ಅದರ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವು ಚುನಾವಣಾ ಆಯೋಗದ ಕರ್ತವ್ಯ ಆಗಿರುತ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಈಗ SIR ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದೆ. ಸೊ SIR ಅಂತಂದರೆ ಏನು, ಇದರ ಮೂಲ ಉದ್ದೇಶ ಏನು, ನಮ್ಮ ಮತದಾರರ ಪಟ್ಟಿಯ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇದರ ಮೂಲ ಉದ್ದೇಶ ಆಗಿದೆ. 2003ರಲ್ಲಿ ಮೂಲತಃ ಒಂದು SIR ಅನ್ನು ಮಾಡಿದ್ರು. That was the original. I wouldn't say original. That was the last ಪರಿಷ್ಕರಣೆ. That was the last revision, base revision of the SIR ಅಂತ ಏನು ಹೇಳ್ತಾರೆ. ಸೊ ನಂತರದಲ್ಲಿ ಕಾಲಕ್ರಮೇಣ ಸುಮಾರು 25 ವರ್ಷಗಳಾಗಿದೆ. ಅಲ್ಲಿ ಸೇರ್ಪಡೆಗಳಾಗಿದೆ, ಡಿಲೀಷನ್ಸ್ ಆಗಿರುತ್ತೆ. ಆಮೇಲೆ ಹಲವಾರು ಜನ ವಲಸಕ್ಕಾಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಉದ್ಯೋಗಕ್ಕಾಗಿ ಹೋಗಿರ್ತಾರೆ, ಎಜುಕೇಷನ್ಗಾಗಿ ಹೋಗಿರ್ತಾರೆ. ಸೊ ಹಾಗಾಗಿ ಬಹಳಷ್ಟು ಪರಿಷ್ಕರಣೆಗಳು ಮೂಲ ಪಟ್ಟಿ ಏನಿದೆ ಆ ಬುನಾದಿ ಮೇಲೆ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಸೊ ಆ ಒಂದು ಬೇಸ್ ಏನಿದೆ ಲಾಸ್ಟ್ 25 ಇಯರ್ಸಲ್ಲಿ ಚೇಂಜ್ ಆಗಿಲ್ಲ. ಸೊ ಹಾಗಾಗಿ ಒರಿಜಿನಾಲಿಟಿ ಆ್ಯಂಡ್ ದಿ ಪ್ಯೂರಿಟಿ ಆಫ್ ದ ಎಲೆಕ್ಟರಲ್ ರೋಲ್ ಅದನ್ನು ಕಾಪಾಡ್ಕೊಳ್ಳೋಕ್ಕೆ, ಅದನ್ನು ಸಿದ್ಧಪಡಿಸೋಕ್ಕೆ, ಅದನ್ನು ಡಿಫೈನ್ ಮಾಡೋದಕ್ಕೆ ಮತ್ತೊಂದು SIR ಅನ್ನು ಮಾಡ್ಕೊಂಡಿದ್ದಾರೆ. ಸೊ 2002-3 ಪಟ್ಟಿಯಲ್ಲಿ ಯಾರಿದ್ರು ಅವರು, ಮತ್ತು ಈ ಸಂದರ್ಭದಲ್ಲಿ ಯಾರು ಮತದಾರರು ಅರ್ಹರಿದ್ದಾರೆ, ಸೊ ಅರ್ಹವಿರ್ತಕ್ಕಂಥ ವಾಟ್ ಈಸ್ ದಿ ಎಲಿಜಿಬಿಲಿಟಿ ಫಾರ್ ಅ ವೋಟರ್. ಸೊ ಯು ಹ್ಯಾವ್ ಟು ಬಿ ಅ ಸಿಟಿಸನ್ ಆಫ್ ಇಂಡಿಯಾ, ಭಾರತದ ನಾಗರಿಕನಾಗಿರಬೇಕು. ಆಮೇಲೆ ಯು ಶುಡ್ ನಾಟ್ ಬಿ ಲೆಸ್ ದೆನ್ 18 years of age. Of course, then there are other things like you should not be barred under any law of the state by any of the courts, right? But the basic premise is that you have to be a citizen of India and you have to be 18 years of age. So ನಮ್ಮ ಈ SIR ಪ್ರಕ್ರಿಯೆ ಉದ್ದೇಶ ಎಲ್ಲ ನಾಗರಿಕರು ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು. ಆಮೇಲೆ ಯಾವುದೇ ಒಂದು ಅನರ್ಹ ವ್ಯಕ್ತಿ ಇರಬಾರ್ದು, ಪಟ್ಟಿಯಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ. ಸೊ ಈ ಒಂದು ಪ್ರಕ್ರಿಯೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಸೊ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು
ಚುನಾವಣಾ ಆಯೋಗದ ನಿರ್ದೇಶನದಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮಾಡ್ತಾ ಇದ್ದಾರೆ. ಸೊ ಬ್ರೀಫ್ ಆಗಿ ಇದರ ವೇಳಾಪಟ್ಟಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಜೂನ್ ತಿಂಗಳಲ್ಲಿ ನಾವು ನಮ್ಮ ಎಲ್ಲ ಚುನಾವಣೆಗೆ ಸಂಬಂಧಪಟ್ಟಂತ ಸಿಬ್ಬಂದಿಗಳಿಗೆ ನಾವು ಬಹಳಷ್ಟು ತರಬೇತಿಗಳನ್ನು ಕೊಟ್ಟು ಅವರಿಗೆ ಈ ಒಂದು ಸಾಮಾನ್ಯ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರಿಗೂ ಅನುಭವ ಇದೆ. ಆದರೆ ಹಿಂದಿನ SIR ಆಗಿದ್ದು 25 ವರ್ಷದ ಹಿಂದೆ ಆಗಿರೋದ್ರಿಂದ ಸೊ ಎಲ್ಲ ಕಂದಾಯ ಇಲಾಖೆ ಆಗಿರಲಿ, ಎಲ್ಲ ಈ ಜಿಲ್ಲೆ ಅಧಿಕಾರಿಗಳಾಗಿರಲಿ, ಸಿಬ್ಬಂದಿ ವರ್ಗದವರಾಗಿರಲಿ, ಅವರಿಗೆ ಇದೊಂದು ಹೊಸ ಒಂದು ಅನುಭವ. ಸೊ ಹಾಗಾಗಿ ಇವ್ರಿಗೆ ಸುಮಾರು 1-1.5 ತಿಂಗಳಿಂದ ನಾವು ಬಹಳಷ್ಟು ನಿರಂತರವಾಗಿ ಸತತವಾಗಿ ತರಬೇತಿಗಳನ್ನು ಕೊಡ್ತಾ ಬಂದಿದ್ದೀವಿ. SIR ಅಂದರೆ ಏನು, ಯಾವ ರೀತಿಯಲ್ಲಿ ಮಾಡಬೇಕು, ಏನೇನೆಲ್ಲ ಯಾವ ಹಂತದಲ್ಲಿ ಮಾಡಬೇಕು ಅಂತ. ಸೊ ಆಯಾ ಹಂತದಲ್ಲಿ ಆಯಾ ಘಟ್ಟದಲ್ಲಿ ನಾವು ಏನೇನು ಮಾಡಬೇಕು ಅನ್ನುವಂಥದ್ದು ಸಮಯೋಚಿತವಾಗಿ ಅವ್ರ ಟ್ರೈನಿಂಗನ್ನು ಕೊಟ್ಕೊಂಡು ಬಂದಿದ್ದೀವಿ. ಸೊ ಆ ಒಂದು ಸಿದ್ಧತೆ ತರಬೇತಿ ಎಲ್ಲ ಕಾರ್ಯ ನಡೀತಾ ಇತ್ತು. ಈಗ 29ನೇ ತಾರೀಕಿಂದ ಇದುವರೆಗೂ ಮ್ಯಾಪಿಂಗ್ ನಡೀತಾ ಇತ್ತು. ಸೊ ಎಲ್ಲ BLOಗಳು ಪ್ರತಿಯೊಂದು ಮತದಾರರ ಮನೆಗೆ ಹೋಗ್ಬಿಟ್ಟು 2002-3 ಪಟ್ಟಿಯಲ್ಲಿ ತಾವಿಲ್ದಿದ್ರೆ ತಮ್ಮ ಸಂಬಂಧಿಕರು, ಪ್ರೋಜನಿ ಅಂತ ಏನು ಹೇಳ್ತೀವಿ, ತಮ್ಮ ಸಂಬಂಧಿಕರು ಯಾರಾದರೂ ಇದ್ರ ಅನ್ನುವಂಥದ್ದನ್ನ ECI ಆ್ಯಪಲ್ಲಿ ಮ್ಯಾಪಿಂಗ್ ಅನ್ನ ಮಾಡಿದ್ದಾರೆ. ಈಗ ಕೋರ್ ವರ್ಕ್ ಏನಿದೆ, SIRದು ಮೂಲ ಏನು ಉದ್ದೇಶ ಏನಿದೆ, ಮೂಲ ಕೆಲಸ ಏನಿದೆ, ಅದು ಈಗ ಪ್ರಾರಂಭ ಆಗುತ್ತೆ. ಸೊ ದಟ್ ವಿಲ್ ಬಿಗಿನ್ ಫ್ರಮ್ 30th of June. ಸೊ 30th of June ಇಂದ 30/6/26ರಿಂದ 29/7/26 ಸುಮಾರು 1 ತಿಂಗಳ ಕಾಲ ಈಗ ಮತಗಟ್ಟೆ ಅಧಿಕಾರಿಗಳು BLOs ಏನಿರ್ತಾರೆ, ಸೊ ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರರ ಮನೆಗೆ ಭೇಟಿ ಮಾಡಿ ಎನ್ಯೂಮರೇಷನ್ ಫಾರ್ಮ್ ಏನಿರುತ್ತೆ ಅದನ್ನ ಕೊಡ್ತಾರೆ. ಎನ್ಯೂಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ಅವರಿಂದ ತುಂಬಿಸಿ ಅದನ್ನ ವಾಪಸ್ ಪಡ್ತಕ್ಕಂಥದ್ದು ಇವರ ಕೆಲಸ. ವಾಪಸ್ ಪಡೆದುಕೊಂಡು ಅದನ್ನ ಆ್ಯಪ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ದಿಸ್ ಆಕ್ಟಿವಿಟಿ ವಿಲ್ ಗೋ ಆನ್ ಫಾರ್ 1 month. ಇದ್ರದ್ದು ಡೀಟೇಲ್ಸ್ ನಂತರ ಆಮೇಲೆ ಚರ್ಚೆ ಮಾಡೋಣ, ಏನೇನೆಲ್ಲ ಇದರಲ್ಲಿ ಒಳಗೊಂಡಿರುತ್ತೆ ಅಂತ. ಬಟ್ ಹೌಸ್ ಟು ಹೌಸ್ ವಿಸಿಟ್ ಬೈ BLO ಇದು 1 ತಿಂಗಳ ಕೆಲಸ ಇರುತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನಾವು SIR ಪ್ರಕ್ರಿಯೆ ಜೊತೆಗೇನೆ ಮತಗಟ್ಟೆಗಳ ತಾರ್ಕಿಕ ಮರು ಹೊಂದಾಣಿಕೆ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ತೆಗೆದುಕೊಳ್ತೀವಿ. ಇದರ ಮೂಲ ಉದ್ದೇಶ ಏನು ಅಂತ ಅಂದ್ರೆ, ಮತದಾನದ ದಿವಸ ಒಂದು ಮತಗಟ್ಟೆಯಲ್ಲಿ 1000ದಿಂದ 1200 ಮತದಾರರು ಒಂದು ಮತಗಟ್ಟೆಯಲ್ಲಿ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ರೆ ಜನಸಾಂದ್ರತೆ ಜಾಸ್ತಿ ಆಗುತ್ತೆ, ಲೈನ್ ಜಾಸ್ತಿ ಆಗುತ್ತೆ, ಕ್ಯೂ ಅಲ್ಲಿ ನಿಂತ್ಕೋಬೇಕು, ಬೇಸಿಗೆ ಬೇರೆ ಇರ್ತದೆ ಚುನಾವಣೆ ಸಂದರ್ಭದಲ್ಲಿ. ಸೊ ಹಾಗಾಗಿ ವೋಟರ್ಗಳಿಗೆ ಅನಾನುಕೂಲ ಆಗಬಾರ್ದು, ಸರಾಗವಾಗಿ ಈ ಒಂದು ಚುನಾವಣೆ ವ್ಯವಸ್ಥೆ, ಮತದಾನ ವ್ಯವಸ್ಥೆ ನಡಿಬೇಕು ಅನ್ನೋಂಥ ಕಾರಣಕ್ಕೆ ಇದೊಂದು ತರ್ಕಬದ್ಧಗೊಳಿಸುವಿಕೆ ಕಾರ್ಯಕ್ರಮ ಏನಿದೆ ಅದನ್ನ ನಡೆಸ್ತೀವಿ. ಸೊ ಇದೆಲ್ಲ ಹೌಸ್ ಟು ಹೌಸ್ ಎನ್ಯೂಮರೇಷನ್ ಆದ್ಮೇಲೆ 5/8/26 ಎನ್ಯೂಮರೇಷನ್ ಫಾರ್ಮ್ಸ್ ಕೊಟ್ಟಿರ್ತಾರೆ, ಅದನ್ನ ತುಂಬಿಸಿ ವಾಪಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ 5/8/26 2026ಕ್ಕೆ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೀವಿ. ಇಟ್ ವಿಲ್ ಬಿ ಪಬ್ಲಿಷ್ಡ್ ಟು ಆಲ್ ದ ಸಿಟಿಸನ್ಸ್. ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನ ನಾವು ಏನಿರುತ್ತೆ ಪ್ರಕಟಣೆ ಮಾಡ್ತೀವಿ. ಅದಾದ್ಮೇಲೆ ಸಾರ್ವಜನಿಕರಲ್ಲಿ ಏನಾದರೂ ಗೊಂದಲ ಇತ್ತು, ಇವ್ರದ್ದು ಇಲ್ಲ ಅನ್ನುವಂಥದ್ದು, ಕೈ ಬಿಟ್ಟಿದೆ, ನಾವು ಕೊಟ್ಟಿದ್ವಿ, ಆ ಥರ ಏನಾದರೂ ಇತ್ತು ಅಂತಂದ್ರೆ ಹಕ್ಕು ಮತ್ತು ಆಕ್ಷೇಪಣೆಗಳನ್ನ ಸಲ್ಲಿಸುವಂತ ಅವಧಿ 5/8/26ರಿಂದ 4/9/26 ಸುಮಾರು 1 ತಿಂಗಳ ಕಾಲ ಆಕ್ಷೇಪಣೆಗಳನ್ನ ನಾವು ಸಲ್ಲಿಸೋದಕ್ಕೆ ಅವಕಾಶಗಳನ್ನ ಕೊಡ್ತೀವಿ ನಾವು. ಸೊ ಇದೇ ಒಂದು ಸಂದರ್ಭದಲ್ಲಿ ಜೊತೆಯಲ್ಲೇನೆ ನಮ್ಮ ERO ಮತ್ತೆ AERO ಅಂತ ಏನಿರ್ತಾರೆ, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಅಂತ ಏನಿರ್ತಾರೆ, ಸೊ ಅವರು ಯಾರ್ಯಾರು ಎಲ್ಲ ದಾಖಲೆಗಳನ್ನು ಕೊಟ್ಟಿರೋದಿಲ್ಲ, ಅಪೂರ್ಣ ಇರ್ತವೆ, ಆಮೇಲೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿರುತ್ತೆ, ಏನಾದರೂ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಸರಿಯಾಗಿ ತುಂಬಿರೋದಿಲ್ಲ. ಸೊ ಅಂತ ಎಲ್ಲ ಪ್ರಕ್ರಿಯೆಗಳಲ್ಲಿ ಅವರಿಗೆ ನೋಟಿಸ್ ಹಾಗೂ ಅವರಿಗೆ ಮಾಹಿತಿ ಪಡೆಯುವಂತ ಒಂದು ಪ್ರಕ್ರಿಯೆನ ನಡೆಸ್ತಾರೆ. ಸೊ ಈ ಒಂದು ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ಸ್, ನೋಟಿಸ್ ಫೇಸ್ ಅಂಡ್ ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಫೇಸ್ ಅಂತ ಇದನ್ನ ನಾವು ಕರಿತೀವಿ. ಸೊ ಈ ಒಂದು ಸಂದರ್ಭನೂ ಬಹಳ ಒಂದು ಪ್ರಮುಖವಾದಂಥ ಒಂದು ಯೂನಿಟ್ ಇದು. ಈ ಸಂದರ್ಭದಲ್ಲಿ ತಮ್ಮದು ಏನಾದರೂ ನೋಟಿಸ್ ತಮಗೆ ಕೊಟ್ಟಿದ್ರೆ ಎಲ್ಲ ಮತದಾರರು ಜಾಗೃತಿಯಿಂದ ಏನು ನೋಟಿಸ್ ಇರುತ್ತೆ ಅದನ್ನು ತಗೊಂಡು ಅದನ್ನು ಓದಿ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಹಾಜರಾಗಿ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಸೊ ಆ ಒಂದು ಪ್ರಕ್ರಿಯೆ 5/8/26ರಿಂದ 3/10/26 ಅಂದರೆ 2 ತಿಂಗಳ ಕಾಲ. ಸೊ ದಿಸ್ ಆಕ್ಟಿವಿಟಿ ವಿಲ್ ಬಿ ಫಾರ್ 2 months. ನೋಟಿಸ್, ಹಿಯರಿಂಗ್, ಅಬ್ಜೆಕ್ಷನ್ಸ್ ಎಲ್ಲ ಆದಮೇಲೆ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ನಂತರ
ಕೊನೆಯದು ವಾಟ್ ಈಸ್ ದ ಫೈನಲ್ ಆಬ್ಜೆಕ್ಟಿವ್ ಇಸ್ ದ ಪ್ರಿಂಟಿಂಗ್ ಆಫ್ ದಿ ಫೈನಲ್ ಫೈನಲ್ ಡ್ರಾಫ್ಟ್ ರೋಲ್ ಅನ್ನ ಪಬ್ಲಿಷ್ ಮಾಡಿದ್ವಿ. ಯಾವಾಗ 5/8/26. ಆಮೇಲೆ 2 ತಿಂಗಳ ಕಾಲ ಎಲ್ಲ ಆಬ್ಜೆಕ್ಷನ್ಸ್, ಹಿಯರಿಂಗ್, ನೋಟಿಸಸ್, ಯಾಕಂದ್ರೆ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು. ನೀವು ಒಂದ್ ವೇಳೆ ಎನ್ಯೂಮರೇಷನ್ ಫಾರ್ಮ್ ಕೊಟ್ಟಿರಲ್ಲ, ಅಥವಾ ನೀವು ಅಪೂರ್ಣವಾಗಿ ಕೊಟ್ಟಿರ್ತೀರಿ, ಅಥವಾ ಯಾವುದೋ ಒಂದು ದಾಖಲೆ ಕೊಟ್ಟಿರಕ್ಕಾಗಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿರ್ತಿಲ್ಲ, ವಲಸೆ ಹೋಗಿರ್ತೀರಿ, ಬೇರೆ ಏನೋ ಕೆಲಸ ಕಾರ್ಯಕ್ಕೆ ವ್ಯಾಪಾರಕ್ಕೆ ಎಲ್ಲೋ ಹೋಗಿರ್ತೀರಿ, ನಿಮ್ಗೆ ಕೊಟ್ಟಿರಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಸೊ ಆಫ್ಟರ್ ದಿಸ್ ಪೀರಿಯಡ್ 7/10/26 ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಸೊ ಇದು ನಮ್ಮ ಒಂದು ರೂಪರೇಷೆ ಸರ್. ಈಗ ನಮ್ಮ ಕೇಳಬರಾಗಲೇ ಲೈನ್ನಾಗಿದ್ದಾರೆ ಸರ್, ತಮ್ಮ ಹತ್ರ ಮಾಹಿತಿಯನ್ನು ಪಡಿಲಿಕ್ಕೆ. ಹಲೋ ನಮಸ್ಕಾರ ಸರ್. ಹಾಂ ನಮಸ್ತೆ, ಹೇಳಿ ಯಾರು? ಸರ್ ನಾವು ಚಿತ್ತಾಪುರ ತಾಲೂಕಾ ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು. ಶಾಂತಕುಮಾರ್ ರೆಡ್ಡಿ ಅವರೇ, ಸಾರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಶಾಂತಕುಮಾರ್, ಹೇಳಿ. ಹಲೋ ಡಿ ಸಾಹೇಬ್ರಿಗೂ ನಮಸ್ಕಾರ. ಶಾಂತಕುಮಾರ್ ನಮಸ್ಕಾರ, ಹೇಳಿ. ಸರ್ ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ನಮ್ ಸಿಸ್ಟರ್ ಅವರು ರಾಜೇಶ್ವರಿ ಅಂತ ಹೇಳಿ ಅವರು ಬ್ಲೈಂಡ್ ಸರ್, ಅವರಿಗೆ ಮದುವೆ ಮಾಡಿದೀವಿ. ಅವರು ಮದುವೆ ಮಾಡಿಬಿಟ್ಟು ನಮ್ಮ ಮಾಮರು ಈ ಕಡೆ ನಮ್ಮೂರಲ್ಲೇ ಕರ್ಕೊಂಬಂದ್ ಇಲ್ಲೇ ಇಟ್ಕೊಂಡಿದೀವಿ ಸರ್. ನಮ್ಮ ಮಾಮರು ಕೂಡ ಬುದ್ಧಿಮಾಂದ್ಯ ಇದ್ದಾರೆ. ನಮ್ಮ ಅಕ್ಕವ್ರದ್ದು ಇಷ್ಟು ದಿನ ಇದ್ರಲ್ಲಿ ಬರ್ತಿತ್ತು ಸರ್, ಎಲೆಕ್ಷನ್ ಐಡಿಯಾ ಲಿಸ್ಟ್ ನಲ್ಲಿ ಬರ್ತಿತ್ತು ಸರ್. ಈಗ ಎಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ತೆಗೆದು ಹೋಗಿದೆ ಸರ್ ಅದು. ಸೊ ಈಗ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಸಂಬಂಧಿಕರ ಹೆಸರು ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಈಗೇನಾಗಿದೆ, ಈ ತಿಂಗಳ ಕೊನೆವರೆಗೂ ನಾವು ಹೊಸ ಅರ್ಜಿಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ಏನಾಗುತ್ತೆ, ನಾವು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಏನಿದೆ ಅದು 5/8/26 ಪಬ್ಲಿಷ್ ಮಾಡ್ತೀವಿ. ಸೊ ನನ್ನ ಒಂದು ಸಲಹೆ ನಿಮಗೆ ಏನು ಅಂತಂದ್ರೆ, ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿ ಅಥವಾ ನಿಮ್ಮಲ್ಲಿ ವ್ಯಾಪ್ತಿಯಲ್ಲಿರುವಂತ BLO ಅಂತ ಏನಿರ್ತಾರೆ, ಬೂತ್ ಲೆವೆಲ್ ಆಫೀಸರ್, ಮತಗಟ್ಟೆ ಅಧಿಕಾರಿ ಅಂತ ಇರ್ತಾರಲ್ಲ, ಸಾಮಾನ್ಯವಾಗಿ ನಿಮ್ಮ ಅಂಗನವಾಡಿ ವರ್ಕರ್ ಇರ್ತಾರೆ, ಅಥವಾ ನಿಮ್ಮ ಹತ್ತಿರದ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾರಾದರೂ ಒಬ್ರು ಇರ್ತಾರೆ. ಸೊ ನೀವು ತಕ್ಷಣ ಅವರಿಗೆ ಸಂಪರ್ಕಿಸ್ಬಿಟ್ಟು ಅವರಿಗೆ ಫಾರ್ಮ್ 6 ಅರ್ಜಿ ಏನು ಅಂತ ಕೇಳಿ. ಫಾರ್ಮ್ 6 ಅಂತಂದ್ರೆ ಯಾರ್ಯಾರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇರಲ್ಲ ಅವರಿಗೆ ಸೇರ್ಪಡೆಗೊಳಿಸ್ತಕ್ಕಂಥ ಒಂದು ಫಾರ್ಮ್ 6 ಅಂತ ಹೇಳ್ತಾರೆ. ಅದು ಆ ಅರ್ಜಿ ನಮೂನೆ ಏನಿದೆ ಅದನ್ನ ತಗೊಂಡು ಅದರಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ತುಂಬಿಬಿಟ್ಟು ಅವ್ರಿಗೆ ಕೊಟ್ಟರೆ ಮುಂದಿನ ಪ್ರಕ್ರಿಯೆ ಅವ್ರು ಮಾಡ್ತಾರೆ, ಸೇರ್ಪಡೆಗೊಳಿಸ್ತಕ್ಕಂಥಕ್ಕೆ ಮುಂದೆ ಬೇರೆ ಏನಾದ್ರು ದಾಖಲೆ ಅಂಟಿಸ್ಬೇಕಾ ಸರ್ ಅದಕ್ಕೆ? ಸೊ ಫಾರ್ಮ್ 6 ಅಂತ ತಗೊಳ್ಳಿ ಅವ್ರ ಹತ್ರ. ಅದರಲ್ಲಿ ಸಾಮಾನ್ಯ ಮಾಹಿತಿಗಳನ್ನ ಎಲ್ಲ ಕೇಳ್ತಾರೆ. ಸೊ ಅದರಲ್ಲಿ ಸುಮಾರು ಐ ಥಿಂಕ್ 10 ಮಾಹಿತಿಗಳನ್ನು ಕೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಅದನ್ನು ನೀವು ತುಂಬಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಅಥವಾ 2 ದಾಖಲೆಗಳನ್ನು ತಮ್ಮ ಹತ್ರ ಏನಿದೆ ನಿಮ್ಮ ಇರ್ತಕ್ಕಂಥದ್ದನ್ನ ಕೊಡಿ. ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಅದೆಲ್ಲ ಸೇರಿಸ್ಬಿಟ್ಟು ಅವ್ರಿಗೆ ಕೊಡಿ. ಅವ್ರ ಮುಂದಿನ ಪ್ರಕ್ರಿಯೆ ಇದೆ ಅದನ್ನ ಮಾಡ್ತಾರೆ. ಅದಷ್ಟೇ ಈ ಮುಂದಿನ ಇದರಲ್ಲಿ ಬರ್ತದೆ ಸರ್ ಲಿಸ್ಟ್ ಅಲ್ಲಿ. ತಾವು ಫಸ್ಟ್ ಅರ್ಜಿಯನ್ನು ಕೊಡಿ, ನಿಯಮಾನುಸಾರ ಅದನ್ನ ಅವರು ಪ್ರಾಸೆಸ್ ಮಾಡ್ತಾರೆ. ಧನ್ಯವಾದ ಶಾಂತಕುಮಾರ್ ರೆಡ್ಡಿ ಅವರೇ. ಮತ್ತೊಂದು ಕರೆ ಇದೆ ಸರ್. ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಯಾರು? ಸರ್ ನಾವು ಶರಣ ಸೇರಿಸಿ ಕಲಬುರಗಿಯಿಂದ ಮಾತಾಡೋದು. ಶರಣ ಅವರೇ, ಪ್ರಶ್ನೆಗೆ ಕೇಳಿ, ಸಾಹೇಬ್ರಿದ್ದಾರೆ. ನಮಸ್ಕಾರ ಶರಣ ಅವರೇ, ಹೇಳಿ. ಸರ್ ಇದು ವೋಟರ್ ಕಾರ್ಡು ಅದು ತಿದ್ದುಪಡಿ ಮಾಡಿ ಸರ್. ನಮ್ಮ ಹೆಸರು ಬಾಗಣ್ಣ ಅಂತ. ವೋಟರ್ ಡೇಟ್ ಆಫ್ ಬರ್ತ್ ಸರ್ ತಪ್ಪಿದೆ, ಅದು ತಿದ್ದುಪಡಿ ಮಾಡೋದಿತ್ತು ಸರ್. ಫೋಟೋ ಅದು ಕ್ಲಿಯರ್ ಇಲ್ಲ. ಅದು ತಿದ್ದುಪಡಿ ಮಾಡೋದಕ್ಕೆ ಒಂದು ಸೆಪರೇಟ್ ಫಾರ್ಮ್ ಇರುತ್ತೆ. ಆ ಫಾರ್ಮಲ್ಲಿ ನೀವು ಫಾರ್ಮ್ 8 ಅಂತ ಹೇಳ್ತೀವಿ, ಅರ್ಜಿ ಸಂಖ್ಯೆ 8 ಅಂತ ಹೇಳ್ತೀವಿ. ಸೊ ಅರ್ಜಿ ಸಂಖ್ಯೆ 8ರಲ್ಲಿ ನೀವು ನಿಮ್ಮ ಹೆಸರಲ್ಲಿ ಆಗಲಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಅಥವಾ ವಿಳಾಸದಲ್ಲಿ ಏನಾದರೂ ಮಾರ್ಪಾಡುಗಳನ್ನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ BLO ಯಾರು ಇರ್ತಾರೆ, ಅಥವಾ ವಿಲೇಜ್ ಅಕೌಂಟೆಂಟ್ ಇರ್ತಾರೆ, ಗ್ರಾಮ ಸಹಾಯಕರು ಇರ್ತಾರೆ, ಅಥವಾ ಈವನ್ ನಿಮ್ಮ ಪಂಚಾಯತಿಯಲ್ಲಿ ಹೋಗ್ಬಿಟ್ಟು ಫಾರ್ಮ್ 8 ನನಗೆ ಕೊಡಿ ಅಂತ ಹೇಳಿದರೆ ಅವ್ರು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆನ್ಲೈನಲ್ಲೂ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ನೀವು ಮಾಡ್ಬೋದು. ಸೊ ಫಾರ್ಮ್ 8 ನೀವು ತುಂಬಿಕೊಟ್ರೆ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ನಮ್ಮ ಚುನಾವಣಾ ಅಧಿಕಾರಿಗಳೆಲ್ಲ ಯಾರಿದ್ದಾರೆ ಅವ್ರು ಮಾಡ್ತಾರೆ. ಧನ್ಯವಾದಗಳು ಸರ್. ಅದನ್ನ ಅಪ್ಲೈ ಮಾಡಿದ್ದೀವಿ ಸರ್ 23 ಮಾರ್ಚಲ್ಲಿ, ಮತ್ತೆ ಆಮೇಲೆ ಆಗಿಲ್ಲ ಸರ್. 30 ಯಾವ ಊರು ನಿಮ್ದು? ಚಿತ್ತಾಪುರ ಇದರಲ್ಲಿ ಬರ್ತದೆ ಸರ್. ನಮ್ದು ಚಿತ್ತಾಪುರದಲ್ಲಿ ಎಲ್ಲಿ? ಅಳ್ಳಳ್ಳಿ. ಪೋಲಿಂಗ್ ಬೂತ್ ಯಾವ್ದು ಗೊತ್ತಾ ನಿಮಗೆ? 40 ಸರ್. ಪೋಲಿಂಗ್ ಬೂತ್ 40. ಆಯ್ತು, ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಮಾರ್ಚ್ ತಿಂಗಳಲ್ಲಿ ಸೊ ಅಲ್ಲೊಳ್ಳಿ ಮತಗಟ್ಟೆ ನಂಬರ್ 40 ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಹತ್ತಿರದ ನಿಮ್ಮ ಸಂಬಂಧಪಟ್ಟಂತ BLOಗೆ ನಾನು ಸೂಚನೆ ಕೊಟ್ಟು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ, ನಮಸ್ಕಾರ ಸರ್. ಈಗ ಎನಾಮರೇಷನ್ ಫಾರಮ್ ಕೊಡ್ತಾರೆ ಅಂತ ಹೇಳಿದೆ, ತಾವು ಹೇಳಿದ್ರೆ ಸರ್. ಈಗ ಮನೆಗೆ ಭೇಟಿ ಮಾಡಿ ಇದು ಕೊಡ್ತಾರೆ. ಒಂದು ವೇಳೆ ತಾವು ಆಗಲೇ ಹೇಳ್ದಂಗೆ ಕೆಲವರೆಲ್ಲ ಬೇರೆ ಕಡೆ ನೌಕರಿಗಾಗಿ ಹೋಗಿರ್ತಾರೆ,
ಹೋಗಿರ್ತಾರೆ ಬೇರೆ ಏನು ಕೆಲಸಕ್ಕೆ, ಮೂಲ ಜಾಗದಲ್ಲೇ ಓಟ್ ಇರುತ್ತೆ ಸರ್. ಇಂಥವ್ರಿಗೆ ಏನು ಮಾಡ್ಬೇಕಂತ ತಾವು ಹೇಳ್ತಾರೆ ಸರಿ? ಸೊ ಈ 1 ತಿಂಗಳ ಅವಧಿಯಲ್ಲಿ ಹಾಂ ಸರ್. ಪ್ರತಿಯೊಂದು ಮತದಾರ ಅವರ ಒಂದು ಪ್ರಜಾಪ್ರಭುತ್ವದಲ್ಲಿ ಮತದಾನ ಚಲಾಯಿಸ್ತಕ್ಕಂಥ ಹಕ್ಕು ಏನಿದೆ ಅದನ್ನು ಚಲಾಯಿಸಬೇಕು, ಅದನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದು ನಮ್ಮಲ್ಲಿತ್ತು ಅಂತಂದ್ರೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನು ಅಂತಂದರೆ, ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಈ 1 ತಿಂಗಳ ಅವಧಿಯಲ್ಲಿ ತಾವು ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನು ಫಿಲ್ ಮಾಡಿಸಿ ನಮಗೆ ಕೊಡ್ತಕ್ಕಂಥದ್ದು ತಮ್ಮ ಒಂದು ಜವಾಬ್ದಾರಿ ಆಗಿದೆ, ತಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ತಾವೆಲ್ಲರೂ ಈ ಒಂದು ಕೆಲಸದಲ್ಲಿ ನಮಗೆ ಸಹಕರಿಸಬೇಕು. ನಮ್ಮ BLOಗಳು ಚುನಾವಣಾ ಆಯೋಗದಿಂದ ಸ್ಪಷ್ಟ ಸೂಚನೆ ಇರೋದು, ಪ್ರತಿಯೊಂದು ವ್ಯಕ್ತಿಯ ಮನೆಗೆ ಕನಿಷ್ಠ ಪಕ್ಷ 3 ಬಾರಿ ಹೋಗಬೇಕು ಅಂತ ಇದೆ. ಸೊ ಒಂದು ವೇಳೆ ಒಂದು ದಿವಸ ಹೋಗ್ತಾರೆ, ಸಿಕ್ಕಿಲ್ಲ, ಮತ್ತೊಮ್ಮೆ ಹೋಗಬೇಕು, ಆವಾಗಲೂ ಸಿಕ್ಕಿಲ್ಲ, ಮತ್ತೆ 3ನೇ ಸಲ ಹೋಗಬೇಕು. ಸೊ 3 ಸಲ ಹೋಗಬೇಕು, 3 ಬಾರಿ ಹೋಗಬೇಕು, ಸತತ ಪ್ರಯತ್ನ ಮಾಡಬೇಕು ಸಂಪರ್ಕಿಸೋದಕ್ಕೆ. ಆಮೇಲೆ ಕೊನೆಗೆ ಯಾರು ಸಿಕ್ಕಿಲ್ಲ ಅಂತಂದರೆ ಅವ್ರು ಡೋರ್ ಕೆಳಗಡೆ ಜಾಗ ಇರುತ್ತಲ್ಲ, ನೆಲಕ್ಕೆ ಮತ್ತು ಡೋರಿಗೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಮನೆಯಲ್ಲಿ ಹಾಕಿ ಅಲ್ಲಿ ಒಂದು ಮಹಾಜರ್ ಮಾಡಿ ಬರ್ತಾರೆ. ಇದನ್ನು ಆನ್ಲೈನಲ್ಲಿ ಮಾಡೋ ಒಂದು ವ್ಯವಸ್ಥೆ ಏನಾದರೂ ಇದೆಯಾ? ಸೊ ಎನ್ಯುಮರೇಷನ್ ಫಾರ್ಮ್ಸನ್ನು ಮ್ಯಾನ್ಯುಯಲ್ ಆಗಿ ಕೊಡ್ತೀವಿ, ಹಂಚ್ತೀವಿ. ಅದನ್ನು ಮ್ಯಾನ್ಯುಯಲ್ ಆಗಿನೇ ಅವರು ತುಂಬಿಕೊಡ್ಬೇಕು. 2 ಕಾಪಿ ಇರುತ್ತೆ. ಒಂದು ಪ್ರತಿಯನ್ನು BLO ತೊಗೊಂಡು ಬರ್ತಾರೆ, ಅದನ್ನು ತೊಗೊಂಡು ಬಂದು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇನ್ನೊಂದು ಪ್ರತಿ ಪ್ರೂಫ್ ಆಫ್ ಅಕ್ನಾಲೆಜ್ಮೆಂಟ್ ಅಂತ ಏನು ಹೇಳ್ತೀವಿ, ಅಕ್ನಾಲೆಜ್ಮೆಂಟನ್ನು ಆ ವ್ಯಕ್ತಿ ಇಟ್ಕೊಂಡಿರ್ತಾನೆ, ಮತದಾರ ಇಟ್ಕೊಂಡಿರ್ತಾನೆ. ಸೊ ದರ್ ವಿಲ್ ಬಿ 2 ಕಾಪೀಸ್, 1 ವಿತ್ ದ ವೋಟರ್ ಆ್ಯಂಡ್ 1 ವಿತ್ ದಿ BLO. ಮುಂದಿನ ಕರೆ ಇದೆ ಸರ್. ಹಲೋ. ಹಲೋ, ನಮಸ್ತೆ, ಹೇಳಿ ಯಾರು? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ನಾ ಕಳಗಿ ತಾಲೂಕು ಟೆಂಗ್ಳಿಯಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಅಂತ ಮಾತಾಡ್ತೇವೆ ಮೇಡಮ್ ಸರ್. ನಾನು ಪ್ರಶಾಂತ್ ಗೌಡ್ರೆ, ಪ್ರಶ್ನೆ ಕೇಳಿ ಸರ್. ಇದ್ದಾರೆ ಸರ್ ಪ್ರಶ್ನೆ ಸರ್, ಇದು ತಿದ್ದುಪಡಿ ಮಾಡೋದು ಭಾಳ ಚಲೋ ಸರ್, ಉತ್ತಮ ಕಾರ್ಯ. ಯಾಕಂದ್ರೆ ನಾನು ಅದಕ್ಕೆ ಕಾಲ್ ಮಾಡ್ತೀವಿ. ಕಾಲ ಅಂದ್ರೆ ಈ ನಮ್ಮ ಟೆಂಗ್ಳಿ ಒಳಗೆ ಯಾವ ಟೈಪ್ ಅಂದ್ರೆ ಹೋಟೆಲ್ ಲಿಸ್ಟು, ನಾನು ನಂದು ಏಜ್ 33, ನಾನು ಊಟಕ್ಕಿಂತ ಮುಂಚೆ ತೀರ್ಕೊಂಡಿದ್ದಾರೆ. ಅವರು ಇನ್ನೂ ಹೋಟೆಲ್ ಲಿಸ್ಟ್ ಹೆಸರಿದ್ದಾರೆ, ಅವರು ಹೆಸರಿದ್ದಾರೆ. ಬಟ್ ನಿಜವಾಗ್ಲೂ ರಿಯಲ್ ಆಗಿ ಇನ್ನೂ ಊರದ ಗ್ರಾಮದಲ್ಲಿ ಇದ್ದಾರೆ. ಅವ್ರು ಮಾತ್ರ ಡೆತ್ನಾಗ ಬಂದಿದೆ. ಅದು ನಾನು BLO ಕೇಳಿದೆ, ನಾವು ಕೊಟ್ಟರು ಲಿಸ್ಟ್ ಕೊಟ್ಟರು ಅಪ್ಡೇಟ್ ಆಗ್ತಾ ಇಲ್ಲ ಸರ್, ನಾವೇನ್ ಮಾಡಮಂತಾರೆ ಅದಕ್ಕೆ. ಹಲೋ ಕಟ್ ಆಯ್ತು ಅನ್ಸುತ್ತೆ. ಮುಂದಿನ ಕರೆ ನೋಡೋಣ. ಹಲೋ. ನಮಸ್ತೆ. ಹಲೋ, ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಶಿವಪುತ್ರ ಅಂತ ಹೇಳಿ ಸರ್. ಶಿವಪುತ್ರ ಅವರು ಎಲ್ಲಿಂದ ಸರ್? ನಾನು ಶಿವಪುತ್ರ ಅಂತ ಹೇಳಿ. ಅದೇ ಎಲ್ಲಿಂದ ಕರೆ ಮಾಡ್ತಿದ್ದಾರೆ? ಬಸವ ಕಲ್ಯಾಣದಿಂದ. ಹೇಳಿ, ಪ್ರಶ್ನೆ ಕೇಳಿ. ನಮ್ಮ ಪಕ್ಕದ ಜಿಲ್ಲೆ. ಸರ್, ಈಗ ವೋಟರ್ ಐಡಿ ಇದೆ ಸರ್, ವೋಟರ್ ಐಡಿ ಇದೆ, ಮತದಾರ ಚೀಟಿ ಇದರಲ್ಲಿ ಎಲೆಕ್ಷನ್ ಐಡಿ ಇದೆ. ಅದು ಚಲಾವಣೆಯಲ್ಲಿ ಬರ್ಬೇಕಾದ್ರ ಅದಕ್ಕೆ ಕಾಸ್ಟ್ ಬೇಕಂತ, ಮತ್ತೆ ಪಾಸ್ಪೋರ್ಟ್ ಅಥವಾ ವಾಸಸ್ಥಳ ತಹಸೀಲ್ದಾರ್ಲಿಂದ ಪಡ್ಕೊಂಡಿರ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಸರ್ BLO ಸರ್. ಅದು ಮಾಡ್ಬೇಕಾದ್ರೆ ಬರೀ ಕೇವಲ ಆಧಾರ್ ಕಾರ್ಡ್ ಇದೆ ಮತ್ತು ಐಡಿ ಇದೆ, ಮತ್ತೇನು ಪ್ರೂಫ್ ಬೇಕು ಸರ್ ಅದಕ್ಕೆ? ಈಗ ನೀವು ಎನ್ಯುಮರೇಷನ್ ಫಾರ್ಮ್ ಅಂತ ನಿಮ್ಮ BLO ಅವ್ರು ನಿಮ್ಮ ಹತ್ರ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಮ್ಯಾಪಿಂಗ್ ಆಗಿದ್ರೆ, ನಿಮ್ಮದು ಕರೆಕ್ಟಾಗಿ ಮ್ಯಾಪಿಂಗ್ ಆಗಿದ್ರೆ ಇನ್ನು ಹೆಚ್ಚಿನ ಯಾವುದು ಮಾಹಿತಿ ಅಗತ್ಯ ಇಲ್ಲ. ಆಮೇಲೆ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ಏನಾದರೂ ದಾಖಲೆಗಳು ಕೊಡ್ಬೇಕಂತನೂ ಅವರು ಕೇಳೋದಿಲ್ಲ, ಯಾವುದು ಆ ಸಂದರ್ಭದಲ್ಲಿ ಇಲ್ಲ. ನೀವು ಯಾವುದೇ ಒಂದು ಫಾರ್ಮ್ ಸುಮ್ಮನೆ ಸೈನ್ ಮಾಡಿಕೊಟ್ಟು BLO ತೊಗೊಳ್ಬೇಕಾಗುತ್ತೆ. ಆದರೆ ನಿಮ್ದೀಗ ಪಟ್ಟಿಯಲ್ಲಿ ಇಲ್ಲ, ಅಥವಾ ನಿಮ್ಮದು 2003 ಮ್ಯಾಪಿಂಗ್ ಆಗಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಈ ಹಿಯರಿಂಗ್ಸ್ ಟೈಮಲ್ಲಿ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೇಳ್ತಾರೆ. ಸೊ ಸೂಚನಾತ್ಮಕ ದಾಖಲೆಗಳ ಪಟ್ಟಿ ಅಂತ ಒಂದು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಹಿಂದೆನೇ ಇರುತ್ತೆ. ಆ ಸೂಚನಾತ್ಮಕ ದಾಖಲೆಗಳ ಪಟ್ಟಿ ಅಂತಂದರೆ 12 ಫಾರ್ಮ್ಗಳನ್ನು ಅದರಲ್ಲಿ ಚುನಾವಣಾ ಆಯೋಗ ಅದರಲ್ಲಿ ಪಟ್ಟಿಯಲ್ಲಿ ವಿವರಿಸಿದೆ. ಆದರೆ ಇದು ಕೇವಲ ಸೂಚನಾತ್ಮಕ ಅಷ್ಟೇ, ನಿರ್ಣಾಯಕ ಅಲ್ಲ, ಇಷ್ಟಕ್ಕೆ ಸೀಮಿತ ಆಗಬೇಕು ಅಂತಾನು ಇಲ್ಲ, ಸೂಚನಾತ್ಮಕ ಅಂತ ಹೇಳಿದ್ದಾರೆ. ಅದರಲ್ಲಿ ಸುಮಾರಿದ್ದಾವೆ. ನಿಮ್ಮದು PPO ಇರುತ್ತೆ, ನಿಮ್ಮ LIC ಇಂದ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಇರುತ್ತೆ, ಅಥವಾ ನಿಮ್ಮ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ ಅಥವಾ ದಾಖಲೆ ಇರಬಹುದು. ಭಾರತದಲ್ಲಿ 1987ಕ್ಕಿಂತ ಮೊದಲು ಸರ್ಕಾರ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕ್, ಅಂಚೆ ಇಲಾಖೆ, ಭಾರತೀಯ ಜೀವ ವಿಮಾ ನಿಗಮ ಇವರಿಂದ ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಪ್ರಮಾಣ ಪತ್ರ, ಮತ್ತೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ನೀಡಲಾದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರ.
ಸೊ ಹೀಗೆ ಒಂದು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿರ್ತಾರೆ ಅದ್ರ ಹಿಂದೆ ತಾವು ಗಮನಿಸಿದ್ರೆ ಸೂಚನಾತ್ಮಕ ಪಟ್ಟಿ ಅಂತ ಅದರಲ್ಲಿ 12 ದಾಖಲೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಒಳ್ಳೇದು, ಅದು ಇಲ್ಲದೆ ಇರೋದು ಅದರಲ್ಲಿ ಬಹುಶಃ ನಿಮ್ದು ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಇತ್ತು ಅಂತಂದ್ರೆ ಅದನ್ನು ಸಹ ಸೇರಿಸಿ ಕೊಡಿ. ಇದ್ರ ಜೊತೆಗೆ ಇನ್ ಯಾವ್ದಾದ್ರು ಇತ್ತು ಅಂದ್ರೆ ಪೂರಕವಾಗಿ ಎಲ್ಲ ದಾಖಲೆಗಳನ್ನ ನೀವು ಕೊಡಿ. ಧನ್ಯವಾದ. ಧನ್ಯವಾದ ಶಿವಪುತ್ರ ಅವರು. ನಮಸ್ಕಾರ. ಹಲೋ, ಪ್ರಶ್ನೆ ಕೇಳಿ, DC ಸರ್ ಇದ್ದಾರೆ. ನಮಸ್ಕಾರ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರ. ನಮಸ್ಕಾರ ಬಸವರಾಜ್, ಹೇಳಿ, ಹೇಗಿದ್ದೀರಿ? ಸರ್, ನಂದೊಂದು ಪ್ರಶ್ನೆ ಏನಿದೆ, ನೀವು ಇವಾಗ ತಾನೇ ಏನಾದ್ರೂ ತಿದ್ದುಪಡಿ ಮಾಡೋದಕ್ಕೆ ಅರ್ಜಿ ನಮೂನೆ ಇರುತ್ತೆ, ಅರ್ಜಿ ನಮೂನೆ ತುಂಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಕುಟುಂಬದ ನಮ್ಮ ಅಕ್ಕ ಮತ್ತು ಮಾಮ ಪುಣೆಯಲ್ಲಿ ಇರ್ತಾರೆ. ಅವರು ಗುಣಿತಾಕ್ಷರಗಳು ತುಂಬಾ ವ್ಯತ್ಯಾಸ ಇದೆ. ಆಧಾರ್ ಕಾರ್ಡ್ ಅಲ್ಲಿ ವ್ಯತ್ಯಾಸ ಇದೆ ಮತ್ತು ವೋಟರ್ ಐಡಿಯಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ನಾವು ವೋಟರ್ ಐಡಿಯಲ್ಲಿ ಸಮಗ್ರವಾಗಿ ಸರಿಪಡಿಸಿಕೊಳ್ಳುವುದಕ್ಕೆ ಯಾವುದೇ ದಾಖಲಾತಿ ಕೇಳಿದ್ರೆ ಲಭ್ಯ ಇರುವುದಿಲ್ಲ. ಹಾಗಾಗಿ ನಾವು BLO ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅದು ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆಯಾ ಸರ್? ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ವಾ? ದಾಖಲೆ ಇದೆ ಸರ್, ಚೇಂಜ್ ಇದೆ. ಅದು ಕೂಡ ಮಿಸ್ಮ್ಯಾಚ್ ಇದೆ. ಯಾಕಂದ್ರೆ ಎಲ್ಲರಿಗೂ ಕೇಳ್ತಾ ಇದ್ದಾರೆ, ವೋಟರ್ ಐಡಿ ಕೇಳ್ತಾ ಇದ್ದಾರೆ. ವೋಟರ್ ಐಡಿಯಲ್ಲಿ ಸರಿ ಇದ್ರೆ ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಆಧಾರ್ ಕಾರ್ಡ್ನವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಏನಾದ್ರು ಆಯ್ಕೆ ಇದೆ ಸರ್? ಈಗ ನಿಮ್ದು ಏನಾಗಿದೆ, ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ನಿಮ್ಮ ಬೇರೆ ಬೇರೆ ದಾಖಲೆಗಳಲ್ಲಿ ಬೇರೆ ಬೇರೆ ಹೆಸರು ಅಥವಾ ವಿಳಾಸಗಳಿದೆ. ಸೊ ಯಾವುದೇ ಒಂದು ದಾಖಲೆಯಲ್ಲಿ ಮೂಲವಾಗಿ ಸರಿಯಾಗಿ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಹೆಸರಾಗಿರ್ಲಿ ಅಥವಾ ವಿಳಾಸ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಮಲ್ಲಿ ಯಾವುದು ಇಲ್ವಾ? ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇಲ್ವಾ? ಸ್ಕೂಲ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟು, ನಿಮ್ಮ ಜಾತಿ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಯಾವುದೂ ಇಲ್ವಾ? ಇದೆ ಸರ್. ಫಾರ್ ಎಕ್ಸಾಂಪಲ್ ಅರ್ಜುನ್ ದಲ್ವಿ ಅಂತಿದೆ, ಈ ಸರ್ನೇಮ್ ಹಚ್ಚಿ ಮುಂದೆ ಬಂದಿರುತ್ತೆ ಪುಣೆಯಲ್ಲಿ, ಅದು ಆಧಾರ್ ಕಾರ್ಡ್ ಅಲ್ಲಿ ಆ ರೀತಿ ಹೆಸರಿದೆ. ಆದ್ರೆ ಕರ್ನಾಟಕದಲ್ಲಿ ರವಿ ತಂದೆ ಅರ್ಜುನ್ ಇದೇ ರೀತಿ ಇದೆ. ಇವಾಗ ಅದು ವ್ಯತ್ಯಾಸ ಆಗ್ತಾ ಇದೆ ಸರ್. ಆಸ್ ಪರ್ ನಾವೇನ್ ಮಾಡ್ತಾ ಇದೀವಿ, ವೋಟರ್ ಐಡಿನೇ ಕರೆಕ್ಟ್ ಮಾಡ್ಕೊಂಡು ಉಳಿದಿರ್ತಕ್ಕಂಥ ದಾಖಲೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಅದು ಆಗ್ತಾ ಇಲ್ಲ. ಈಗ ನಿಮಗೆ ವೋಟರ್ ಐಡಿಯಲ್ಲಿ ಏನ್ ಬೇಕಾಗಿದೆ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಇನ್ಯಾವುದಾದ್ರೂ ದಾಖಲೆ ಇದೆಯಾ? ಇಲ್ಲ ಸರ್, ದಾಖಲೆಗಳಿಲ್ಲ ಸರ್. ನಾನು ಅದಕ್ಕೆ ನಿಮಗೆ ದಯವಿಟ್ಟು ಫೋನ್ ಮಾಡಿದ್ದು, ಅದಕ್ಕೆ ಏನಾದರೂ ಆಪ್ಷನ್ ಇದೆ ಏನೋ ಅಂತೇಳಿ ದಯವಿಟ್ಟು ತಿಳಿಸ್ಬೇಕು ಸರ್. ಸೊ ನಾನು ಒಂದು ನನ್ನ ಕಡೆಯಿಂದ ಸಹಾಯ ಆಗ್ಬೋದು, ನೀವು ಒಪ್ಕೊಂಡ್ರೆ. ನಮ್ಮಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ನಿಮ್ಮ ಮಾಹಿತಿಯನ್ನು ಕೊಡ್ತೀನಿ, ಅವರು ನಿಮಗೆ ಸಂಪರ್ಕ ಮಾಡ್ತಾರೆ, ಆಯಿತಾ? ನಿಮ್ಮ ಹತ್ರ ಏನೆಲ್ಲ ದಾಖಲೆಗಳಿದೆ ಕೊಡಿ. ಆಮೇಲೆ ವೋಟರ್ ಐಡಿಯಲ್ಲಿ ಹೆಸರಾಗಿರಲಿ, ನಿಮ್ಮ ವಿಳಾಸದಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಉದ್ದೇಶ ಇದೆ, ಅದನ್ನು ಕೊಡಿ. ಅವರು ನಿಮಗೆ ಅದರಲ್ಲಿ ಮಾರ್ಗದರ್ಶನ ಕೊಟ್ಟು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಿಮಗೆ ಅನುಕೂಲ ಮಾಡ್ತಾರೆ. ಅಂದ್ರೆ ನಾನು ಯಾವ ಊರು ತಮ್ಮದು? ಹಲೋ ಸರ್, ತಮ್ಮ ವಿಳಾಸ ಹೇಳಿ. ಬಸವರಾಜ್ ತಂದೆ ಲಕ್ಷ್ಮಣ್ಣ, ಸೇಡಂ ತಾಲೂಕಾ ಮಾಧವಾರ ಗ್ರಾಮ. ಯಾವ ಮತಗಟ್ಟೆ ನಿಮ್ಮದು? ಮತಗಟ್ಟೆ ಸಂಖ್ಯೆ ಗೊತ್ತಾ? ಬೂತ್ ಸಂಖ್ಯೆ ಗೊತ್ತಿಲ್ಲ ಸರ್. ಮಾಧವಾರ ಒಂದೇ ಮತಗಟ್ಟೆ ಇರೋದು, ಮಾಧವಾರ 63 ಮಾಧವಾರ ಸರ್. ನಮ್ಮ ಅಧಿಕಾರಿಗಳು ನಿಮಗೆ ಸಂಪರ್ಕಿಸ್ತಾರೆ. ದಯವಿಟ್ಟು ಸರ್ ನನ್ನ ಮೊಬೈಲ್ ನಂಬರ್ ಬಿ ಇದು ಮಾಡ್ತಾರೆ ಸರ್. ಮೊಬೈಲ್ ನಂಬರ್ ಇಲ್ಲಿ ಹೇಳಕ್ ಹೋಗ್ಬೇಡಿ, ರೆಕಾರ್ಡ್ ಆಗಿರುತ್ತೆ, ನಾನು ಸಂಪರ್ಕ ಮಾಡ್ತೀನಿ ನಿಮಗೆ. ದಯವಿಟ್ಟು ಸಂಪರ್ಕ ಮಾಡಿ, ಹೆಲ್ಪ್ ಮಾಡಿ. ಖಂಡಿತ ಮಾಡೋಣ. ಧನ್ಯವಾದ. ಧನ್ಯವಾದ ಬಸವರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ಸ್ವಲ್ಪ ಟೆಗಳಿಂದ ಪ್ರಶಾಂತ್ ಪಾಟೀಲ್ ಮಾತಾಡೋದು. ಪ್ರಶಾಂತ್ ಪಾಟೀಲ್ ಅವರು, ಪ್ರಶ್ನೆ ಕೇಳಿ. DC ಸರ್ ಇದ್ದಾರೆ. ಆಗಲೇ ಕಾಲ್ ಮಾಡಿದ್ದು ನಾನು, ಅದು ಒಂದೇ ಆಯ್ತು, ಕಟ್ಟಾಯ್ತು ಅದು. ಹೌದಾ? ಅದೇ ಕಾಳಗಿಯಿಂದ ತಾನೇ ತಿದ್ದುಪಡಿ ಮಾಡೋ ಉದ್ದೇಶಕ್ಕೆ ಪ್ರಶ್ನೆ ಕೇಳ್ತಾ ಇದ್ರಿ. ಹೇಳಿ ಪ್ರಶಾಂತ್. ಅದೇ ಸರ್, ಅದು ಯಾಕಂದ್ರೆ ರಿಯಲ್ ಆಗಿ ಬದುಕಿದವ್ರದ್ದು ಡೆತ್ ಲಿಸ್ಟ್ ಬಂದಿದೆ, ಬಟ್ ತಿಳ್ಕೊಂಡ್ರದ್ದು ಇನ್ನೂ ಸ್ವಲ್ಪ ತಿದ್ದುಪಡಿ ಮಾಡಕ್ ಹೇಳಿದ್ರು. BLO ಕೊಟ್ಟರು ಅಲ್ಲಿ ಆ ಸಿಸ್ಟಮ್ ಮಾಡ್ತಾ ಇಲ್ಲ, ಅಪ್ಡೇಟ್. ಇದು ಹತ್ತಿರದ ನೀವು BLO ಮತ್ತು VA ಸಂಪರ್ಕ ಮಾಡಿದರೆ ಅವ್ರು ನಿಮಗೆ ಇದನ್ನು ಸರಿಪಡಿಸ್ಕೊಡ್ತಾರೆ. ಸೊ ಒಂದು ವೇಳೆ ಮತದಾರರ ಪಟ್ಟಿಯಿಂದ ಅವ್ರದ್ದು ಹೆಸರು ಬಿಟ್ಟು ಹೋಗಿತ್ತು ಅಂತಂದರೆ ಅವರಿಗೆ ಮತದಾರರ ಪಟ್ಟಿಯಲ್ಲಿ ನಾವು ಮತ್ತೊಮ್ಮೆ ಸೇರಿಸಬೇಕಾಗುತ್ತೆ. ಸೊ ಫಾರಮ್ 6 ಮೂಲಕ ಸೇರಿಸಬೇಕಾಗುತ್ತೆ. ಯಾರಾದರೂ ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಿರುವಂಥವ್ರು ಯಾರಾದರೂ ಇದ್ದು ಅಂತಂದರೆ ಫಾರ್ಮ್ 7 ಮೂಲಕ ಅವ್ರಿಗೆ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನೀವೇನು ಹೇಳ್ತಾ ಇದ್ದೀರಾ, ಒಬ್ರದ್ದು ಡಿಲೀಟ್ ಮಾಡಬೇಕು, ಒಬ್ರದ್ದು ಸೇರ್ಪಡೆಗೊಳಿಸಬೇಕು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ಅದಕ್ಕೆ ನೀವು ಒಂದು ಫಾರ್ಮ್ 6 ಪ್ರಶಾಂತ್, ಆಮೇಲೆ ಒಂದು ಫಾರ್ಮ್ 7, ಎರಡನ್ನೂ ತಕ್ಷಣ ನೀವು ಫಾರ್ಮ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡಿ BLO ಹತ್ರ. ನಿಮ್ಮ ಡೀಟೇಲ್ಸೂ ನನ್ನ ಹತ್ರ ಇದೆ. ನಾನು ಅಲ್ಲಿ ಹತ್ತಿರದಲ್ಲಿರುವಂಥ ಏನು ಮಾಡಿದಾರೆ ಅನ್ಸುತ್ತೆ. ಹಲೋ, ಪ್ರಶಾಂತ್ ಹೇಳಿ. ಕೊಡ್ತಾರೆ ಇಲ್ಲಿ BLO ಕೊಡ್ತಾರೆ. ಇಲ್ಲಿ ಯಾರು ಮತ್ತೊಂದ್ಸರಿ ಓಟ್ ಸೇರ್ಪಡೆ ಆಗೋದು ಅಥವಾ ಡೆತ್ ಆಗೋದು ಕೊಟ್ಟರು ಕೂಡ ಅಲ್ಲಿ ಆಫೀಸ್ ಅಲ್ಲಿ ಲಿಸ್ಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ. ನೀವು BLOಗೆ ಫಾರ್ಮ್ ಕೊಟ್ಟಿದ್ದೀರಾ? ಯಾವಾಗ ಕೊಟ್ಟಿದ್ದೀರಿ?
ನಾನ್ ಅಂತಲ್ಲ ಸರ್, ನಿಮ್ಗೆ ಹೇಳಕ್ಕೇನು ನಾನು ಪ್ರೆಸ್ ರಿಪೋರ್ಟರ್ ಮಾಡಿದ್ರೆ ನಾ ಮೂರ ಬೇದಗಳು ಮಾಡ್ಕೊಟ್ಟಿಲ್ಲ. ಮಾಡಿದ್ರೆ ದೊಡ್ಡ ಉದ್ಯೋಗ ಐತೆ. 30-40 ವರ್ಷ ತಿರ್ಕೊಂಡ್ರು ಹೋಟೆಲ್ ಇದೆ, ಅವ್ರ ಹೆಸರಿದೆ ಅವರು. ಅದೇ ಈಗ ಸಮಗ್ರ ಪರಿಷ್ಕರಣೆ ಅಂತ ಏನ್ ಹೇಳ್ತಿದೀವಿ ಅದನ್ನೇ ಎಲ್ಲ ಮತದಾರರ ಪಟ್ಟಿ. ಪ್ರಶಾಂತ್, ಒಂದ್ ನಿಮಿಷ. ಅದೇ ಸರ್, ಮನವಿ ಮಾಡ್ತಾ ಇದ್ದೀನಿ ನಾನು ಕೇಳಿ ಕಾಳಗಿ ಅವರಿಗೆ. ಪ್ರಶಾಂತ್, ನಿಮ್ಮ ಕಳಕಳಿ ಗೊತ್ತಾಯ್ತು. ನಾನೇನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಅಂದರೆ, ಮೂಲ ಮತದಾರರ ಪಟ್ಟಿ ಏನಿದೆ ಅದರ ಸಮಗ್ರ ಪರಿಷ್ಕರಣೆ ಮಾಡುವಂಥ ಉದ್ದೇಶದಲ್ಲಿ ಇದೂ ಒಂದಾಗಿದೆ. ಯಾರ್ಯಾರು ಮೃತಪಟ್ಟಿರುವಂಥವ್ರು ಇರ್ತಾರೆ ಅಥವಾ ವಲಸೆ ಹೋಗಿ ಬೇರೆ ಕಡೆ ಸೆಟ್ಲ್ ಆಗಿರ್ತಾರೆ, ಯಾರು ಇಲ್ಲಿ ವಾಸ ಆಗಿಲ್ಲ, ಸೊ ಅದನ್ನೆಲ್ಲ ಪರಿಷ್ಕರಣೆ ಮಾಡೋದೇ ನಮ್ಮ ಮೂಲ ಉದ್ದೇಶ ಇದೆ. ತಾವು ಹೇಳಿದ್ದು ಕಳಕಳಿ ಅರ್ಥ ಆಯಿತು. ಇದೂ ಒಂದು ಉದ್ದೇಶ ಇದೆ. ಇದನ್ನು ನಾವು ಈ ಪ್ರಕ್ರಿಯೆ ಮೂಲಕ ಈ ಪಟ್ಟಿಯನ್ನು ನಾವು ಸರಿಪಡಿಸ್ತಕ್ಕಂಥದ್ದು, ಅದನ್ನು ಅರ್ಹರಿಗೆ ಅದರಲ್ಲಿ ಕೂಡಿಸ್ತಕ್ಕಂಥದ್ದಕ್ಕೆ ಇದನ್ನ ಮಾಡ್ತಾ ಇರೋದು. ಅದನ್ನ ನಾವು ಮುಂದುವರಿಸ್ತೀವಿ. ಧನ್ಯವಾದಗಳು. ಧನ್ಯವಾದ ಪ್ರಶಾಂತ್ ಅವರೇ. ಮುಂದಿನ ಕರೆ ನೋಡೋಣ. ಹಲೋ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ಸರ್ ನನ್ನ ಹೆಸರು ಶಿವರಾಜ್, ನಾವು ಗೋತೂರು ಕಾಳಗಿ ತಾಲೂಕು. ಹೇಳಿ ಶಿವರಾಜ್ ಅವ್ರ ಪ್ರಶ್ನೆ ಕೇಳಿ. DC ಸರ್ ಇದ್ದಾರೆ. ಸರ್ ಇದು ಸರಿ, ನಮಸ್ಕಾರ ಸರ್. ಶಿವರಾಜ್ ನಮಸ್ಕಾರ. ಮಾತಾಡಿ. ಸರ್ ಇದು ಮತದಾನ ಪಟ್ಟಿ ಅಲ್ಲ ಸರ್, ವಿಷಯ ಅಲ್ಲ ಸರ್? ಹೌದೌದು ಸರ್. ಅಂದ್ರೆ ಸರ್ ಈಗ ವೋಟರ್ ಐಡಿ 18 ಏಜ್ ಇರ್ಬೇಕಾ ಸರ್, 21 ಇರ್ಬೇಕಾ ಸರ್ ಏಜ್ ಸರ್? ಶಿವರಾಜ್ ಕಾಳಗಿಯಿಂದ ನಮಸ್ಕಾರ ನಿಮಗೆ. ದಿ ಎಲಿಜಿಬಿಲಿಟಿ ಫಾರ್ ಬೀಯಿಂಗ್ ಅ ವೋಟರ್ ಇನ್ ಇಂಡಿಯಾ ಆಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ 18 years of age. ಯು ಶುಡ್ ಬಿ ನಾಟ್ ಲೆಸ್ ದೆನ್ 18 years of age. ಅಂದರೆ ಕನಿಷ್ಠ ಪಕ್ಷ ನಿಮಗೆ 18 ವರ್ಷ ಆಗಿರಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಇದೆ. ಧನ್ಯವಾದಗಳು. ಕೇಳಿ ಸರ್. ಇನ್ನೊಂದು ಪ್ರಶ್ನೆ ಸರ್, ಅಂದ್ರೆ ಸರ್ ಈಗ ಗೌರ್ಮೆಂಟ್ ಪ್ರಕಾರ ಸರ್ 21 ಮತ್ತೆ ಗಂಡಿಗೆ 24, ಹೆಣ್ಣಿಗೆ 21, ಹೆಣ್ಣಿಗೆ 24 ಅಂತ ರೂಲ್ಸ್ ಮಾಡಲ್ಲ ಸರ್. ಅದು ಹೆಂಗ್ ಸರ್ ಅಂತ? ಅದು ಮ್ಯಾರೇಜ್ ಪರ್ಪಸ್ ಅನ್ನಿಸುತ್ತೆ. ಅದು ಆ ಥರ ಇಲ್ಲ ಎಲ್ಲಿನೂ. ಇದಕ್ಕೂ ಯಾವುದೇ ಆ ರೀತಿ ಉಲ್ಲೇಖ ಇಲ್ಲ, ಯಾವುದೇ ಆ ರೀತಿ ಯಾವುದೇ ಸೂಚನೆ ಇಲ್ಲ. ಯಾವುದಾದ್ರು ಒಂದು ನೀವು ವಿಶೇಷ ಯೋಜನೆಗೆ ಸಂಬಂಧಪಟ್ಟಿದ್ದು ಇದ್ರೆ ಹೇಳಿ, ಬಟ್ ನನಗೂ ಆ ಥರ ಯೋಜನೆಗೆ ಸಂಬಂಧಪಟ್ಟಿದ್ದನ್ನು ಯಾವುದೂ ಗಮನಕ್ಕಿಲ್ಲ. ಸೊ ಬಹುಶಃ ನಿಮಗೆ ಬೇರೆ ಏನಾದರೂ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರಬೇಕು. 18 ವರ್ಷ. ಆಮೇಲೆ ಎಲ್ಲ ನಮ್ಮ ಲಿಸನರ್ಸ್ ಯಾರಿದ್ದಾರೆ ಎಲ್ಲರಿಗೂ ಒಂದು ಸ್ಪಷ್ಟವಾಗಿ ಇದ್ರ ಬಗ್ಗೆ ಮಾಹಿತಿ ಇರಲಿ. ನಾಟ್ ಲೆಸ್ ದೆನ್ 18 years of age ಇರಬೇಕು. ಧನ್ಯವಾದಗಳು ಸರ್. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಬಗ್ಗೆ ಯಾವ ರೀತಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾಯಿದೆ ಸರ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸರ್? ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಆದರೆ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಹಿಂದಿನ ಬಾರಿ 3-4 ಕಾಲ್ ಬರೋಕ್ಕಿಂತ ಮುಂಚೆ ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ಕೇಳಿದ್ರಿ. ಮನೆಗೆ ಹೋಗಿರ್ತಾರೆ BLOಗಳು, ಅವಾಗ ಅವ್ರು ಇಲ್ಲದೆ ಇದ್ರೆ ಏನ್ ಮಾಡ್ಕೊ ಅಂತ. ಅಷ್ಟರಲ್ಲಿ ಒಂದು ಕಾಲ್ ಬಂತು. ಸೊ ಉತ್ತರ ಅರ್ಧಕ್ಕೆ ನಿಂತು ಹೋಯ್ತು. ಒಂದು ಪ್ರಮುಖ ಅಂಶ ಅದರಲ್ಲಿ ಏನು ಅಂತ ಅಂದ್ರೆ, ಎನ್ಯುಮರೇಷನ್ ಫಾರ್ಮ್ ಏನು ಫಿಲ್ಅಪ್ ಮಾಡಿರ್ತಾರೆ ಅದನ್ನ ಅದೇ ವ್ಯಕ್ತಿ ಸೈನ್ ಮಾಡಿ ಕೊಡಬೇಕು ಅನ್ನೋವಂಥದ್ದು ಅಗತ್ಯ ಇಲ್ಲ. ಒಂದ್ ವೇಳೆ ಈಗ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಸೊ ಗಂಡ ಎಲ್ಲ ಊರು ಆಚೆ ಹೋಗಿರ್ತಾರೆ, ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಸೊ ಗಂಡನ ಪರವಾಗಿ ಹೆಂಡತಿನೂ ಸೈನ್ ಮಾಡಿ ಕೊಡಬಹುದು. ಸೊ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ನೀವು ಕೆಳಗಡೆ ಓದಿದ್ರೆ, ನಾನು ಅದನ್ನ ರಿಪೀಟ್ ಮಾಡ್ತೀನಿ ನೋಡಿ. ಮತದಾರರ ಸಹಿ / ಎಡಗೈ ಹೆಬ್ಬೆರಳ ಗುರುತು ಅಥವಾ ಮತದಾರರ ಸಹಿ / ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ ಇದೆ. ಸೊ ಒಂದ್ ವೇಳೆ ಅವ್ರ ಮನೇಲಿ ಇರ್ಲಿಲ್ಲ ಅಂತಂದ್ರೆ ಅವ್ರ ಪರವಾಗಿ ಅವ್ರು ಯಾರ ಮನೆಯಲ್ಲಿ ಇರ್ತಾರೆ ರಿಲೇಟಿವ್, ವಯಸ್ಕ ಸದಸ್ಯರ ಸಹಿಯನ್ನು ಸಹ ಅಲ್ಲಿ ಮಾಡಬಹುದು. ಸೊ ಅದೊಂದು ಅನುಕೂಲ ಚುನಾವಣಾ ಆಯೋಗ ಮಾಡಿದೆ ಸರ್. ಖಂಡಿತ ಸರ್. ಮುಂದಿನ ಕರೆ ಇದೆ ಸರ್. ಹಲೋ. ನಮಸ್ತೆ ಸರ್. ನಮಸ್ತೆ. ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾನು ರಾಜ್ಕುಮಾರ್ ಆಳಂದ್ ಅಂತ ಹೇಳಿ ಬುಸ್ನೂರ್ಲಿಂದ ಕರೆ ಮಾಡ್ತಾ ಇದ್ದೀನಿ. ರಾಜ್ಕುಮಾರ್ ಅವರೇ, ಪ್ರಶ್ನೆ ಕೇಳಿ DC ಸರ್ಗೆ. ಸರ್ ಈಗ SIR ಬಗ್ಗೆ 2002 ನಮ್ಮ ಹೆಸರಿದೆ. ನಮ್ದು ನಮ್ ತಂದೆದು ತಾಯಿದು ಮತ್ತೆ ನಮ್ ಬ್ರದರ್ ಇದೆ. ಬಟ್ ಈಗ ನಮ್ ಮಿಸ್ಸಸ್ ಅವಾಗ ಅವ್ರು ನಮ್ ಮ್ಯಾರೇಜ್ ಆಗಿರಲಿಲ್ಲ. 2002 ಅಲ್ಲಿ 2005 ಅಲ್ಲಿ ಮ್ಯಾರೇಜ್ ಆಗಿದೆ. ಬಟ್ ಈಗ ಅವ್ರದ್ದು ಹೆಸರು ಅದ್ರಲ್ಲಿ ಇಲ್ಲ. ಅದಕ್ಕೆ ಏನ್ ಪ್ರೊಸೀಜರ್ ಯಾವ ಟೈಪ್ ಇದೆ ಸರ್? ಸೊ 2002-03 ಪಟ್ಟಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಅವರ ಬ್ಲಡ್ ರಿಲೇಟಿವ್ಸ್ದು ಯಾರ್ದಾದ್ರೂ ಹೆಸರಿದೆಯಾ? ನಿಮ್ಮದೇ ಮತಗಟ್ಟೆ ಅಂತ ಇಲ್ಲ, ಬೇರೆ ಯಾವುದೇ ಒಂದು ಮತಗಟ್ಟೆಯಲ್ಲಿ ನಿಮ್ಮ ಹೆಂಡತಿಯ ಬ್ಲಡ್ ರಿಲೇಟಿವ್ ಯಾರಿರ್ತಾರೆ, ಪ್ರೋಜನಿ ಅಂತ ಏನು ಹೇಳ್ತೀವಿ, ಅವರ ಯಾರ್ದಾದ್ರೂ ಕುಟುಂಬದ ಸದಸ್ಯರ ಹೆಸರು ಆ ಸಂದರ್ಭದಲ್ಲಿ ಪಟ್ಟಿಯಲ್ಲಿತ್ತ,
ಅವ್ರದ್ದೇನಾದ್ರೂ ಪಟ್ಟಿಯಲ್ಲಿ ಹೆಸರು ಇತ್ತು ಅಂತಂದ್ರೆ ಯಾವ ಮತಗಟ್ಟೆಯಲ್ಲಿ ಯಾವ ಹೆಸರಲ್ಲಿ ಅವರ ಸಂಬಂಧಿಕರ ಹೆಸರಲ್ಲಿ ಅಲ್ಲಿ ನಮೂದಾಗಿತ್ತು ಅದನ್ನ ನೀವು BLO ಅವ್ರಿಗೆ ಕೊಟ್ಟರೆ ಅದನ್ನ ಅವರು ಮ್ಯಾಪಿಂಗ್ ಮಾಡ್ತಾರೆ. ಆಯ್ತಾ? ಒಂದು ಹೇಳ್ತೀನಿ ಒಂದು ನಿಮಿಷ. ಸೊ ಅವರ ಸಂಬಂಧಪಟ್ಟವರು, ಅವ್ರ ತಂದೆ ತಾಯಿ, ಅವರು ಅಣ್ಣ ತಮ್ಮ ಯಾರು ಇರ್ತಾರೆ ಅವ್ರದ್ದು ಕೊಡಿ. ಆಯ್ತಾ? ಅವ್ರು ಇರ್ತಾರಲ್ಲ, ಅವರು ರಿಲೇಟಿವ್ಸ್ ಇರ್ತಾರೆ ಯಾವುದೋ ಒಂದು ಮತಗಟ್ಟೆಯಲ್ಲಿ, ಅವ್ರು ಮದುವೆ ಹಾಕಿಂತ ಮುಂಚೆ ಅವರಲ್ಲಿ ಬಹುಶಃ ಇರ್ಬೋದು. ಸೊ ಅದೊಂದು ನೋಡಿ. ಎರಡನೇದು, ಆ ರೀತಿ ಮ್ಯಾಪಿಂಗ್ ಯಾರು ಇರಲಿಲ್ಲ ಅಂತಂದ್ರೆ ಒಂದ್ ವೇಳೆ ಮ್ಯಾಪಿಂಗ್ ಆಗಿರ್ಲಿಕ್ಕಿಲ್ಲ, ಆಯಿತು, ತೊಂದರೆ ಇಲ್ಲ. ಮ್ಯಾಪಿಂಗ್ ಬರೀ ಪೂರ್ವ ಸಿದ್ಧತೆ ಅಷ್ಟೇ. ಈಗ ನಾವು ಏನು ಫಾರಮ್ಗಳನ್ನು ಕೊಡ್ತೀವಿ, ಎನ್ಯೂಮರೇಷನ್ ಫಾರ್ಮ್ ಅಂತ ಏನು ಹೇಳ್ತೀವಿ, ಸೊ ಗಣತಿ ನಮೂನೆ. ಸೊ ಆ ಗಣತಿ ನಮೂನೆಯಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ತಾವು ಫಿಲ್ ಮಾಡಿಬಿಟ್ಟು ನಿಮ್ಮ ಅದನ್ನೆಲ್ಲ ಪೂರಕವಾದ ಎಲ್ಲ ಮಾಹಿತಿಯೊಂದಿಗೆ ಅದಕ್ಕೆ ಕೊಟ್ಟರೆ ಅದನ್ನು ಸೇರ್ಪಡೆಗೊಳಿಸ್ತಕ್ಕಂಥ ಕೆಲಸ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ ಅವರು. ಸೊ ಅದು ಮ್ಯಾಪಿಂಗ್ ಪೂರ್ವ ಸಿದ್ಧತೆ. ಈಗ ನಿಮಗೆ ಭಾಳ ಪ್ರಮುಖವಾಗಿರುವಂಥದ್ದು, ಈಗ ನಿಮ್ಮ ಮನೆಗೆ ಬರ್ತಾರೆ 30ನೇ ತಾರೀಕಿಂದ, ಆವಾಗ ಫಾರ್ಮ್ಗಳನ್ನು ತಗೊಂಡು ಸರಿಯಾಗಿ ಅದನ್ನ ಫಿಲ್ ಮಾಡಿಬಿಟ್ಟು ತಾವು ಸಹಿ ಮಾಡಿ ಕೊಡಿ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ 1998 ಅಲ್ಲಿ ಇದೆ ಸರ್, ಅಲ್ಲಿ ಅವರು ತಂದೆ ತಾಯಿ ಹೆಸರು ಇದ್ದಾರೆ, ಬಟ್ 2002 ಅಲ್ಲಿ ಅದರಲ್ಲಿ ಇಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಅದೇ, ಸೊ 2002ದಲ್ಲಿ ಇಲ್ಲ ಅಂತಂದ್ರೆ ಅವ್ರದ್ದು ಪೂರ್ವ ಸಿದ್ಧತೆ ಕಾರ್ಯ, ಮ್ಯಾಪಿಂಗ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅವ್ರದ್ದು ಮ್ಯಾಪ್ ಆಗಿರಲ್ಲ. ಆದರೆ ನಾನು ಹೇಳ್ದಂಗೆ ನಿಮಗೆ ಅದು ಪೂರ್ವ ಸಿದ್ಧತೆಗಳು ಅಷ್ಟೇ. ಈಗ ಮಾಡಬೇಕಾಗಿರೋದು ಎನ್ಯೂಮರೇಷನ್, ಗಣತಿ ನಮೂನೆ ಏನಿದೆ ಅದನ್ನ ತಾವು ತುಂಬಿಕೊಡ್ಬೇಕು, ಆವಾಗ ಅದನ್ನ ಸೇರ್ಪಡೆ ಮಾಡ್ತೀವಿ. ಕೊನೆ ಉದ್ದೇಶ ಏನು, ನಿಮ್ಮ ಒಂದು ಹೆಂಡತಿಯವರು ಏನಿದ್ದಾರೆ, ನಿಮ್ಮ ಮಿಸ್ಸಸ್ ಏನಿದ್ದಾರೆ, ಅವರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಬೇಕು ಅಂತಂದ್ರೆ, ಮ್ಯಾಪಿಂಗ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಈಗ ಎನ್ಯೂಮರೇಷನ್ ಫಾರ್ಮ್ ಏನು ಕೊಡ್ತಾರೆ, ದಯವಿಟ್ಟು ಅದನ್ನ ತಾವು ಸರಿಯಾಗಿ ಫಿಲ್ಅಪ್ ಮಾಡಿ ಕೊಟ್ರೆ ಮತ್ತೆ ಪಟ್ಟಿಯಲ್ಲಿ ಬಂದ್ಬಿಡುತ್ತೆ. ಸರ್ ಆಯ್ತು, ನಾನು 1998 ಅಲ್ಲಿ ಅವ್ರ ತಂದೆ ತಾಯಿ ಹೆಸರು ಇದೆ. 1998 ಸಂಬಂಧ ಇಲ್ಲ. 2002 ಏನು SIR ಇತ್ತು ಆ ಪಟ್ಟಿಯನ್ನ ಮೂಲಾಧಾರವಾಗಿಟ್ಟುಕೊಂಡು ಈಗ ತುಲನಾತ್ಮಕ ಪಟ್ಟಿ ಮಾಡಿರುವಂತದ್ದು. 1998 ಇಲ್ಲ, 2002 SIR ಪಟ್ಟಿ. ಎನ್ಯೂಮರೇಷನ್ ಮೇಲೆ ಫೋಕಸ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಕರೀದೆ. ಹಲೋ ಹಲೋ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಇದು ಲೈವ್ ಆಕಾಶವಾಣಿ ಕೇಂದ್ರ ಇಲ್ಲ ಎಲೆಕ್ಷನ್ ಅದೇ ಅಲ್ಲ ಸರ್? ಹೇಳಿ ಆಕಾಶವಾಣಿನೇ. ತಮ್ಮ ಹೆಸರು ಹೇಳಿ. ನಾವು ವೀರೇಂದ್ರ ಪಾಟೀಲ್ ಬಡಾವಣೆ 3rd ಬ್ಲಾಕ್. ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಕಾಂತಪ್ಪ, ನಾನು ಪ್ಯಾರಾಮಿಲಿಟರಿ ರಿಟೈರ್ಡ್ ಅಧಿಕಾರಿ. ಪ್ರಶ್ನೆ ಕೇಳಿ ಸರ್. DC ಸರ್ ಇದ್ದಾರೆ, ನಿಮ್ಮ ಸಮಸ್ಯೆ. ನಮ್ದು ಸರ್ ಹಿಂಗದ್ರೆ, ನಾವು ಇಲ್ಲಿವರೆಗೂ ವೋಟ್ ಹಾಕಿಲ್ಲ. ನಾನು ಒಂದ್ಸಲ ಬಂದಾಗ ಇಲ್ಲಿ 3rd ಬ್ಲಾಕ್ ಇಲ್ಲಿ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಚೆನ್ನವೀರ ಸ್ಕೂಲಿಗಿತ್ತು. ಈಗ ಏನ್ ಮಾಡ್ಯಾರ, ನಮ್ಮ ID ಕಾರ್ಡ್, ವೋಟರ್ ID ಕಾರ್ಡ್ 2 ಮಾಡ್ಯಾರ. ಅದು ವೋಟ್ ಹಾಕೋದು ಅಡ್ರೆಸ್ ಬೇರೆ ಕಡೆ ಕೊಟ್ಟಿದ್ದಾರೆ. ಸೊ ನಿಮ್ಮ ವೋಟರ್ ID ಕಾರ್ಡ್ ಇದೆಯಾ ವೀರೇಂದ್ರ ಅವರೇ? ಒಂದ್ ಮಾಡಬೇಕು. ಆಕ್ಚುಲಿ ನಾವು 40 ವರ್ಷ ಹೊರಗಡೆ ಇದ್ದೆವು. ವೀರೇಂದ್ರ ಪಾಟೀಲ್ ಬಡಾವಣೆ 3rd ಬ್ಲಾಕ್, ಸೇಡಂ ರೋಡ್ ಸರ್. ಕಾಂತಪ್ಪ ಅವರೇ, ನಿಮ್ಮ ಪ್ರಶ್ನೆ, ನಾನು DC ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ, ಆರಾಮಿದ್ದೀರಿ? ನಮ್ದು ಪ್ರಶ್ನೆ ಏನಂದ್ರೆ ಸರ್, ನಾನು ಇಲ್ಲಿವರೆಗೂ ವೋಟ್ ಹಾಕಿಲ್ಲ. ನಾನು ಸರ್ವಿಸ್ ನಲ್ಲಿ ಪ್ಯಾರಾಮಿಲಿಟರಿಯಲ್ಲಿ ಅಧಿಕಾರಿ ಆಗಿದ್ದ. ಈಗ ನಾವು ರಿಟೈರ್ಡ್ ಆಗಿ ಬಂದಾಗ ಒಂದ್ಸಲ ವೋಟ್ ಹಾಕಿದ್ದೆ. ಇಲ್ಲಿ ಚೆನ್ನವೀರ ಸ್ಕೂಲ್ ಅಂತ ಇದೆ ಸರ್, ಅಲ್ಲಿ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ, ಅಲ್ಲಿ ನಾನು ವೋಟ್ ಹಾಕಿದ್ದೆ. ಈಗ ಏನ್ ಮಾಡ್ಯಾರ, ನಮ್ಗೆ ಕಾರ್ಡ್ 2 ಮಾಡ್ಯಾರ, ಒಂದು ಅಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಕೊಟ್ಟಿದಾರ ಚಾ ಬಜಾರ್ ನಲ್ಲಿ. ಈಗ ನಿಮಗೆ ಏನಾಗಬೇಕು ಹೇಳಿ, ಪರಿಹಾರ ಏನ್ ಬೇಕು? ನಮಗೆ ಇಲ್ಲಿ ಬೇಕು ಸರ್. ಎಲ್ಲಿ ಅಂದ್ರೆ ನಮ್ಮ ಮನೆ ಎಲ್ಲಿದೆ, ವೀರೇಂದ್ರ ಪಾಟೀಲ್ ಬಡಾವಣೆ 3rd ಬ್ಲಾಕ್ ನಾಗ ಇದ್ದೀವಿ ಸರ್. ಸೊ ಈಗ ನೀವು ಒಂದು ಮಾಡ್ತೀರಾ? ಸರ್, ಒಂದು ಬೇಕು ನಮಗ. ಈಗ ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ಮಲ್ಲಿ ಮತಗಟ್ಟೆ ಅಧಿಕಾರಿ ಯಾರು ಗೊತ್ತಾ ನಿಮ್ಗೆ? ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸರ್. ನಾನು ಅಲ್ಲಿ ಹೋಗಿದ್ದ ಆಫೀಸ್ಗೆ, ಹೋದ್ರ ಅವರು ಅದು ನಮಗೆ ನಂಬರ್ ಬರ್ಕೊಟ್ಟು ಅದು ಮಾಡೋದು, ಕಾರ್ಡ್ ಕ್ಯಾನ್ಸಲ್ ಮಾಡ್ಬೇಕು, ಅದು ಮಾಡ್ಬೇಕು ಹೇಳ್ತಾ ಇದಾರೆ. ಅದು ಆಗ್ತಾನೆ ಇಲ್ಲ. ನಾವು ಅಪ್ಲೈನು ಕೂಡ ಮಾಡಿದ್ದೇವೆ. ನೀವು ಅರ್ಜಿ ಹಾಕಿದ್ದೀರಾ ಚೇಂಜ್ ಮಾಡಕ್ಕೆ? ಸರ್, ಹಾಕಿದ್ದೇವೆ ಅಪ್ಲಿಕೇಶನ್. ಆಯ್ತು. ಸೊ ನಾನೇನ್ ಮಾಡ್ತೀನಿ, ನಮ್ಮ ಕನ್ಸರ್ನ್ ಎಲೆಕ್ಷನ್ ಆಫೀಸರ್ ಏನಿದ್ದಾರೆ ಅದನ್ನ ಪರಿಶೀಲನೆ ಮಾಡಕ್ ಹೇಳ್ತೀನಿ. ಇದರಲ್ಲಿ ಒಂದೇನಿದೆ, ಇದರಲ್ಲಿ ವಿವೇಚನೆ ಇಲ್ಲ, ಖಾಲಿ ಮತಗಟ್ಟೆ ಚೇಂಜ್ ಆಗ್ಬೇಕು ಸರ್. ಕಾಂತಪ್ಪ ಅವರೇ, ಇದರಲ್ಲಿ ನಮಗೆ ವಿವೇಚನೆ ಅವರಿಗೆ ಇರೋದಿಲ್ಲ. ಅಂದ್ರೆ ಈಗ ಈ ಮತಗಟ್ಟೆಯಲ್ಲಿ ಇರಬೇಕು, ಇನ್ನೊಂದು ಮತಗಟ್ಟೆಯಲ್ಲಿ ಇರಬೇಕು, ನಾವು ಅಥವಾ ಅಧಿಕಾರಿ ಯಾರು ಅಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಲ್ಲ. ಅದು ನಾವು ಮ್ಯಾಪಿಂಗ್ ಮಾಡಿರ್ತೀವಿ. ಒಂದು ಮತಗಟ್ಟೆಗೆ ಸುತ್ತಮುತ್ತಲಿರುವಂಥ ಎಷ್ಟು ಮನೆಗಳು, ಯಾವ ಮನೆಗಳು ಆ ಮತಗಟ್ಟೆಗೆ ಸೇರಿರ್ತವೆ ಅಂತ. ದಟ್ ಮ್ಯಾಪಿಂಗ್ ಈಸ್ ಡನ್. ಆ ಮ್ಯಾಪಿಂಗ್ ಪ್ರಕಾರ ನಿಮಗೆ ಯಾವ ಮತಗಟ್ಟೆಗೆ ತಾವು ಸೇರಬೇಕು ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಸೊ ಈಗ ನೀವೇನು ಹೇಳಿದ್ದೀರಾ, ನಿಮ್ಮದು ಪೋಲಿಂಗ್ ಸ್ಟೇಷನ್ ಹೆಸರು ಹೇಳಿ, ಮತಗಟ್ಟೆ ಸಂಖ್ಯೆ ಗೊತ್ತಾ ನಿಮಗೆ? ಸರ್, ನಿಮ್ದು ಮತಗಟ್ಟೆ ಸಂಖ್ಯೆ ಗೊತ್ತಾ ತಮ್ಮದು? ಸರ್, ಮೊದಲು ಇದ್ದಿದ್ದು. ಈಗ ನನಗ ಆಕ್ಚುಲಿ ಮತಗಟ್ಟೆ, ನಾವು ಇಲ್ಲಿ ಚೆನ್ನವೀರ ಸ್ಕೂಲ್ ಅಂತ ಇಲ್ಲಿ ಆಯ್ತು. ಸೊ ಚೆನ್ನವೀರ ಸ್ಕೂಲ್, ಈಗ ನನಗೆ ಚೆನ್ನವೀರ ಶಾಲೆ ಅನ್ನುವಂಥದ್ದು. ಕಾಂತಪ್ಪ ಅವರೇ ಕೇಳಿ,
ಚನ್ನವೀರ ಶಾಲೆ ಅನ್ನುವಂಥದ್ದು ಈಗ ನನಗೆ ಗುರುತು ಸಿಕ್ಕಿದೆ, ಅದನ್ನ ಸಂಪರ್ಕ ಮಾಡಿಸ್ಬಿಟ್ಟು ಚೆನ್ನವೀರ ಸ್ಕೂಲ್ ಅಂತ ನೋಡಿ ಸರ್, ಇಲ್ಲಿ ಯಾವ ಶಾಲೆ ವ್ಯಾಪ್ತಿಗೆ, ಯಾವ ಮತಗಟ್ಟೆ ವ್ಯಾಪ್ತಿಗೆ ಬರುತ್ತೆ ಇನ್ನೊಮ್ಮೆ ಚೆಕ್ ಮಾಡಿಸೋಣ. ಈಗ ಇರುವಂತದ್ದೇ ವ್ಯಾಪ್ತಿಗೆ ಬರುತ್ತೆ ಅಂತ ಅದು ನಮ್ಮ ಮ್ಯಾಪ್ ಪ್ರಕಾರ ಖಚಿತ ಆದ್ರೆ ಅಲ್ಲೇ ಉಳ್ಕೋಬೇಕಾಗುತ್ತೆ ನೀವು. ಒಂದು ವೇಳೆ ಅದು ಇನ್ನೊಂದು ಶಾಲೆಗೆ ಬರ್ತಕ್ಕಂಥದ್ದು, ಇನ್ನೊಂದು ಮತಗಟ್ಟೆಗೆ ಬರ್ತಕ್ಕಂಥದ್ದು ಅಂತ ಏನಾದರೂ ಅಲ್ಲಿ ಗೊತ್ತಾದ್ರೆ ಅದನ್ನ ನಾವು ವರ್ಗಾಯಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ಮುಂದಿನ ಒಂದು ಕರೆ. ಹಲೋ. हेलो, गुड मॉर्निंग सर. ನಮಸ್ತೆ, ಹೇಳಿ ತಮ್ಮ ಹೆಸರು? मेरा नाम समीना फरजाना है सर. ಹಾಂ ಹೇಳ್ರಿ, ಪ್ರಶ್ನೆ ಕೇಳಿ. डीसी सर से बात करना. ಹಾಂ ಮಾತಾಡಿ. हाँ हेलो. नमस्कार समीना, बोलिए. हाँ सर, मैं जो है यहाँ गुलबर्गा से बात कर रहा हूँ. हमारा वो SIR में क्या हुआ सर, 2002 में हमारे एक रिलेटिव का नाम क्या है. ಕರೆ ಕಟ್ಟಾಯಿತು. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಹಾಂ ನಮಸ್ಕಾರ, ತಮ್ಮ ಹೆಸರು ಹೇಳಿ? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಅವರು, ಆಗಲೇ ಕರೆ ಕಟ್ಟಾಗಿತ್ತು ನಿಮ್ಮದು. ಅದೇ 3-4 ಸಲ ಆಗಿದೆ. ಹೌದಾ? ಓಕೆ, ಪ್ರಶ್ನೆ ಕೇಳಿ. ಹೇಳಿ ರಾಘವೇಂದ್ರ. DC ಅವರು ಇದ್ದಾರೆ? ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹಾಂ ನಮಸ್ಕಾರ, ಮಾತಾಡಿ, ಪ್ರಶ್ನೆ ಕೇಳಿ. ಈಗ SR ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಇಲ್ಲಿ ಪವರ್ ಹೋಗಿದೆ ಸರ್. ಹಾಂ ಕೇಳಿ. ಅದು ಏನು ಬೇಕು ನಿಮಗೆ SIR ನಲ್ಲಿ? ಅದ್ರ ಬಗ್ಗೆ ತಿದ್ದುಪಡಿ ಮತದಾರ ಹೇಗ್ ಮಾಡಬೇಕು ಹೇಗಿಲ್ಲ ಅಲ್ಲ, ಈಗಾಗಲೇ ಮೊದಲಿಂದ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಪವರ್ ಹೋಗಿದೆ ಸರ್. ಸಂಕ್ಷಿಪ್ತವಾಗಿ 2 ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಈಗ ನಿಮ್ಮ ಮನೆಗಳಿಗೆಲ್ಲ ಭೇಟಿ ಮಾಡಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ಯಾರಿದ್ದಾರೆ, BLOಗಳು, ಅವರು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಈಗ 30ನೇ ತಾರೀಕಿಂದ ಮತ್ತೊಮ್ಮೆ ನಿಮ್ಮ ಮನೆಗೆ ಬರ್ತಾರೆ. ಬಂದು ನಿಮಗೆ ಗಣತಿ ನಮೂನೆ ಏನಿದೆ ಅದನ್ನ ವಿತರಿಸ್ತಾರೆ. ಗಣತಿ ನಮೂನೆ ಏನಿದೆ ಅದನ್ನ ತಾವು ಫಿಲ್ಅಪ್ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಅದು ಕೊಟ್ಟಿದ್ದ ನಂತರ ಮುಂದಿನ ಪ್ರಕ್ರಿಯೆ ಮತ್ತೆ ಚಾಲು ಆಗುತ್ತೆ. ಸೊ ಸದ್ಯಕ್ಕೆ ನೀವು ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಕರ್ತವ್ಯ ಇರೋದು ಆ ಎನ್ಯುಮರೇಷನ್ ಫಾರ್ಮ್, ಗಣತಿ ನಮೂನೆ ಏನಿದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದು ತಾವು ಪ್ರಾಮಾಣಿಕವಾಗಿ ಫಿಲ್ಅಪ್ ಮಾಡಿಬಿಟ್ಟು ಅವ್ರಿಗೆ ಕೊಡಿ. ಮುಂದಿನ ಪ್ರಕ್ರಿಯೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಧನ್ಯವಾದಗಳು. ನಮಸ್ತೆ, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ? ಸರ್ ನನ್ನ ಹೆಸರು ಶಿವರುದ್ರ ಚಿಣಮಗೆರೆ ಅವರು, ಅಜ್ಜಲ್ಪುರ ತಾಲೂಕು. ಏನಂದ್ರೆ ಹೆಸರು ಮತ್ತೊಮ್ಮೆ ಹೇಳಿ? ಶಿವರುದ್ರ ಚಿಣಮಗೆರೆ ಸರ್, ಅಫ್ಜಲ್ಪುರ ತಾಲೂಕು ಮಾತಾಡೋದು ಸರ್. ಶಿವರುದ್ರ ಅವರ ಪ್ರಶ್ನೆ ಕೇಳಿ. DC ಸರ್ ಇದ್ದಾರೆ. ನಮಸ್ಕಾರ ಸರ್ ಅಧ್ಯಕ್ಷ. ಶಿವು ನಮಸ್ಕಾರ, ಹೇಳಿ. ಸರ್ ನಮ್ಮ ಚಿಣಮಗೆರೆ ಸರ್ ಸ್ಕೂಲ್ನಲ್ಲಿ ಹೊಸ ಶೌಚಾಲಯ ಇಲ್ಲ ಸರ್. ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸಿಗ್ನಲ್ಸ್ ಇರೋ ಕಡೆ ಸರ್. ಚಿಣಮಗೆರೆ ಶೌಚಾಲಯ ಇಲ್ರಿ ಸರ್ ಸ್ಕೂಲ್ಗೆ? ಇಲ್ಲ ತೊಂದರೆ ಇಲ್ಲ, ಬಟ್ ಇದು ಬಹಳ ಮೂಲ ಸೌಕರ್ಯ, ನಾವು ಶಾಲಾ ಶಿಕ್ಷಣಕ್ಕೆ ಆದ್ಯತೆ ಕೊಡಲೇಬೇಕು. ಹೇಳಿ. ಹಾಂ ಹೇಳಿ ಕೇಳಿ. ಸರ್ ಚಿಣಮಗೆರೆ ಪ್ರೈಮರಿ ಸ್ಕೂಲ್ ಸರ್ ಶೌಚಾಲಯ ಇಲ್ಲ ಸರ್. ಶಾಲೆಯ ಹೆಸರೇನಪ್ಪ? ಶಿವರುದ್ರ ಚಿಣಮಗೆರೆ ಸರ್. ಅಲ್ಲ, ನಿಮ್ಮ ಶಾಲೆಯ ಹೆಸರು ಹೇಳಿ. ಶಿವರುದ್ರ ಪ್ರೈಮರಿ ಸ್ಕೂಲ್ ಸರ್, ಸರ್ಕಾರಿ ಪ್ರೈಮರಿ ಸ್ಕೂಲ್ ಚಿಣಮಗೆರೆ. ಯಾವ ಊರಂದ್ರೆ? ಚಿಣಮಗೆರೆ ಸರ್, ಅಫ್ಜಲ್ಪುರ ತಾಲೂಕು. ಚಿಣಮಗೆರೆ ಸರ್, ಚಿಣಮಗೆರೆ. ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್ ನಿಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಅವರ್ ಪ್ರೈಮರಿ ಫೋಕಸ್ ಇಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಸ್ಕೂಲ್ಸ್. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯನೇ ನಮ್ಮ ಪ್ರಥಮ ಆದ್ಯತೆ. ಇದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ತಗೊಳ್ತೀವಿ. ಥ್ಯಾಂಕ್ಸ್. ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಜಾಗೃತಿ ಕಾರ್ಯಕ್ರಮ ಆಗ್ತಾ ಇದೆ, ಇಲ್ಲಿಯ ಜನಗಳಿಗೆ ಈ SIR ಬಗ್ಗೆ ಏನೇನು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಆಗಲೇ ಕೇಳಿದ್ದೆ. ನಾವು ಕಾಲ್ನಲ್ಲಿ ಅಟೆಂಡ್ ಮಾಡೋದ್ರಲ್ಲಿ ಮತ್ತೆ ನಮ್ಮದು ಮುಂದಕ್ಕೆ ಬಂತು ಸರ್. ಅದು ಈಗ ಇದರಲ್ಲಿ 2 ಅಂಶ ಇದೆ. ಒಂದು, ನಾವು ರಾಜಕೀಯ ಪಕ್ಷಗಳಿಗೂ ಜಾಗೃತಿ ಮೂಡಿಸ್ಬೇಕು. SIR ಅಂದ್ರೆ ಏನು, ನಿಯಮ ಕಾನೂನು ಏನಿದೆ, ಆಮೇಲೆ ಸಾರ್ವಜನಿಕರದು ಜವಾಬ್ದಾರಿ ಕರ್ತವ್ಯಗಳೇನಿದೆ, SIR ಅಂತ ಏನು, ತಾವು ಯಾವ ರೀತಿಯಲ್ಲಿ ಇದರಲ್ಲಿ ಪಾಲ್ಗೊಳ್ಬೋದು ಅನ್ನುವಂಥದ್ದು. ಸೊ ರಾಜಕೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಾನು ಸ್ವತಃ ಎಲ್ಲ ಪಕ್ಷಗಳ ಜೊತೆಗೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀನಿ. SIR ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. I have also done a press conference. Through the press I have requested ಎಲ್ಲ ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಂಡಿದ್ದೀವಿ, SIR ಅಲ್ಲಿ ತಾವೆಲ್ಲರೂ ಸಹಕರಿಸಬೇಕು, ಭಾಗವಹಿಸಬೇಕು. SIR ಅಂತಂದ್ರೆ ಏನು ಅಂತ. ಆಮೇಲೆ ಪ್ರತಿನಿತ್ಯ ಏನೇನು ಹೊಸ ಸೂಚನೆಗಳಿರುತ್ತೆ, ಯಾವ್ಯಾವ ಹಂತದಲ್ಲಿ ನಾವಿದ್ದೀವಿ, ಅದರದೆಲ್ಲ ಮಾಧ್ಯಮದ ಮಿತ್ರರ ಮೂಲಕ ನಾವು ಸಾರ್ವಜನಿಕರಲ್ಲಿ ತಲುಪಿಸ್ತಾ ಇದ್ದೀವಿ. ಅದಲ್ಲದೆ ಜಿಲ್ಲಾ ಪಂಚಾಯತಿಂದ ಬಹಳಷ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಜಾಥಾ ಕಾರ್ಯಕ್ರಮಗಳು, ನಿನ್ನೆ ಬಹಳ ಅದ್ಭುತವಾಗಿ ಒಂದು ಜಾಥಾ ಕಾರ್ಯಕ್ರಮ ಆಯಿತು. ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ವಾಹನಗಳ ಮೂಲಕ, ನಿಮ್ಮ PA ಸಿಸ್ಟಮ್ಗಳ ಮೂಲಕ ಅದನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು.
ಹಾಗೆ ಈಗ ಈ ವಾರದಲ್ಲಿ ನಾವು ಬೂತ್ ಲೆವೆಲ್ ಏಜೆಂಟ್ಸ್ ಅಂತ ಏನಿರ್ತಾರೆ, ಸೊ BLOಗೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ರಾಜಕೀಯ ಪಕ್ಷಗಳ ವತಿಯಿಂದ ಬೂತ್ ಲೆವೆಲ್ ಏಜೆಂಟ್ ಅಂತ ನಾಮಿನೇಟ್ ಮಾಡಿರ್ತಾರೆ. ಸೊ ಅವ್ರುಗಳಿಗೂ ನಾವು ಬಹಳ ಒಂದು ಇಂಟೆನ್ಸ್ ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮವನ್ನು ಈ ವಾರ ಪೂರ್ತಿ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾಗೃತಿ ಮೂಡಿಸ್ತಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಪ್ರಜಾಪ್ರಭುತ್ವದ ಒಂದು ಬಹಳ ದೊಡ್ಡ ಕಾರ್ಯವಾಗಿದೆ. ಸೊ ಇದರಲ್ಲಿ ಎಲ್ಲಾ ಜನರು ಸೇರಿಕೊಂಡ್ರೆ ಇದನ್ನ ನಾವು ತುಂಬಾ ಒಂದು ವ್ಯವಸ್ಥಿತವಾಗಿ ಸಮಗ್ರವಾಗಿ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಅನ್ನುವಂಥದ್ದು ನನ್ನ ವಿಶ್ವಾಸ. ಸೊ ನಾವು ಎಷ್ಟು ಜನರಿಗೆ ಇದರಲ್ಲಿ ಸೇರಿಸ್ಕೊಳ್ತೀವಿ, ಎಷ್ಟು ಪ್ರಜಾಸತ್ತಾತ್ಮಕವಾಗಿ ಇದನ್ನ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಯಶಸ್ಸು ಡಿಪೆಂಡ್ ಆಗಿರುತ್ತೆ. ಮುಂದಿನ ಒಂದು ಕರೆ ಇದೆ ಸರ್. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ಮರಿಯಪ್ಪ ಅಂತ, ಕೋಟ್ಲಾದಿಂದ ಸೇಡಂ ತಾಲೂಕ. ನಮಸ್ಕಾರ ಮರಿಯಪ್ಪ, DC ಮಾತಾಡ್ತಾ ಇದ್ದೀನಿ, ಹೇಳಿ. ಸರ್, ನನಗೆ ಒಂದು ಪರಿಹಾರ ಬೇಕಾಗ್ಯದ. ಹೇಳಿ, ಪ್ರಶ್ನೆ ಕೇಳಿ. ಮರಿಯಪ್ಪ ಅಂತ ಇದ್ದುದು ಮರಿಯಪ್ಪ ಆಗ್ಯದ. ಸೊ ಫಾರ್ಮ್ 8 ಅಂತ ಬರುತ್ತೆ, ನಮೂನೆ 8. ನಮೂನೆ 8 ಏನು ಅಂತ ಅಂದರೆ, ನಿಮ್ಮ ಮತದಾರರ ಚೀಟಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಬೇಕು ಅಂತಂದರೆ ನಮೂನೆ 8ರಲ್ಲಿ ಆ ಮಾಹಿತಿಯನ್ನು ನೀವು ತುಂಬಿಕೊಡ್ಬೇಕಾಗುತ್ತೆ. ಸೊ ಅರ್ಜಿ ನೀವು ನಮಗೆ ಸಬ್ಮಿಟ್ ಮಾಡಿದರೆ ನಾವು ಅದನ್ನ ಚೇಂಜ್ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಆ ಫಾರ್ಮ್ 8 ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಪ್ರಶ್ನೆ ಇರ್ಬೋದು. ಫಾರ್ಮ್ 8 ಅನ್ನು ನೀವು ಪಡ್ಕೊಳ್ಳಕ್ಕೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ BLOಗೆ ಸಂಪರ್ಕ ಮಾಡ್ಬೋದು, ಅಥವಾ ನೀವು ಹತ್ತಿರದಲ್ಲಿ ಇರ್ತಕ್ಕಂಥ ಪಂಚಾಯತಿ ಅಥವಾ ನೀವು ತಾಲೂಕು ಆಫೀಸು ಅಥವಾ ನಾಡ್ ಕಚೇರಿಗೆ ಹೋದರೆ ಅಲ್ಲೂ ಸಹ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಥ್ಯಾಂಕ್ಸ್. ಆಯ್ತು ಸರ್, ಧನ್ಯವಾದ, ನಮಸ್ಕಾರ. ಬಹಳ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿದಿರಿ. ಸಾಕಷ್ಟು ಜನರ ಜೊತೆಗೆ ಮಾತಾಡೋಕ್ಕೂ ಅವಕಾಶ ಸಿಕ್ತು, ಮತ್ತು ಸಾರ್ವಜನಿಕರಲ್ಲಿ ಏನು ಗೊಂದಲಗಳಿದೆ, ಏನು ಪ್ರಶ್ನೆಗಳಿದೆ, ಅದನ್ನ ಎಲ್ಲ ಒಂದು ನೇರವಾಗಿ ಫೀಡ್ಬ್ಯಾಕ್ ತಗೊಳ್ಳೋಕ್ಕೆ ಒಂದು ಬಹಳ ಒಂದು ಒಳ್ಳೆ ಅವಕಾಶ ಸಿಕ್ತು. ಸೊ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ನಮ್ಮ ಕರೆಗೆ ತಾವು ಸ್ಪಂದಿಸಿದ್ದಕ್ಕೂ ನಾವು ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇವೆ ಸರ್. ಧನ್ಯವಾದ ಸರ್, ನಮಸ್ಕಾರ. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಇದೇ ಜೂನ್ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಕುರಿತು ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಇಕ್ರಮ್ ಶರೀಫ್, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕಲಬುರಗಿ. ಇವರೊಂದಿಗೆ B ಸಿದ್ದಣ್ಣ. ಪ್ರಸಾರ ನೆರವು ತಪಿತಾ ಎಸ್ ತಳೊಳ್ಳಿ. ತಾಂತ್ರಿಕ ಸಹಕಾರ ಪ್ರಭು ನಿಷ್ಠಿ, GV ಕುಲಕರ್ಣಿ ಹಾಗೂ ಮೊಹಮ್ಮದ್ ಅಬ್ದುಲ್ ರೌಫ್. ಕಲ್ಯಾಣವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.